ಶಾಂತ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ತೋಟಗಾರಿಕಾ ಇಲಾಖೆಯಿಂದ ರೈತರ ಅಭಿವೃದ್ಧಿಗಾಗಿ ಏನೆಲ್ಲ ಯೋಜನೆಗಳನ್ನು ತಂದಿದ್ದೀರಿ, ಈ ಯೋಜನೆಗಳ ಲಾಭವನ್ನು ರೈತರು ಯಾವ ರೀತಿ ಪಡೆದುಕೋಬೋದು, ವಿಶೇಷವಾಗಿ ಟಿ ನರಸೀಪುರ ತಾಲೂಕಿನಲ್ಲಿ ಯಾವ ರೀತಿ ತೋಟಗಾರಿಕಾ ಇಲಾಖೆಯ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ ಸಾಗ್ತಾ ಇದೆ, ಈ ಒಂದು ಸಂದರ್ಭದಲ್ಲಿ ರೈತರು ನಿಮ್ಮ ಇಲಾಖೆಯ ನೆರವನ್ನು ಯಾವ ರೀತಿ ಪಡ್ಕೋಬೋದು, ಈ ಎಲ್ಲದರ ಬಗ್ಗೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ತುಂಬ ಧನ್ಯವಾದಗಳು. ಮೊದಲನೇದಾಗಿ ನಾನು ತಮಗೆ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಅಂತಂದ್ರೇ ಭಾಳ ಅದರ ವಿಮುಖವಾಗಿ ಹೋಗ್ತಿರೋಂಥ ಸಂದರ್ಭದಲ್ಲಿ ತೋಟಗಾರಿಕೆಯಲ್ಲಿ ಬಹಳ ಹೆಚ್ಚಿನ ವ್ಯಾಪ್ತಿ ಇದ್ದುಕೊಂಡು ಕೂಡ ನಾವು ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಆದಾಯ ಪಡೆಯೋದಕ್ಕೆ ಇರುವಂಥ ಒಂದು ಬಹಳ ಮುಖ್ಯ ಕ್ಷೇತ್ರ ಆಗಿದೆ. ತೋಟಗಾರಿಕೆ ಬಗ್ಗೆ ನಾವು ಮಾತಾಡಬೇಕಂದ್ರೆ ನಾವು ಇಡೀ ದಿನ ಮಾತಾಡಿದ್ರೂ ಮುಗಿಯೋದಿಲ್ಲ. ಆದರೂ ಕೂಡ ಅದನ್ನು ಸಂಕ್ಷಿಪ್ತವಾಗಿ ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿ ನಾವು ರೈತರು ಅಭಿವೃದ್ಧಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋದು ಸೂಕ್ತ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ನಾನು ಅದನ್ನು ನರಸೀಪುರ ತಾಲೂಕಿಗೆ ಮಾತ್ರನೇ ಸೀಮಿತ ಆಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಟಿ ನರಸೀಪುರ ತಾಲೂಕು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬಹಳ ಚಿಕ್ಕ ತಾಲೂಕಾದರೂ ಕೂಡ ಭಾಳ ಖ್ಯಾತಿಯನ್ನು ಪಡೆದಿರುವಂಥ ಒಂದು ತಾಲೂಕು. ಇಲ್ಲಿ ಸುಮಾರು 58,000 ಹೆಕ್ಟೇರ್ನಷ್ಟು ಪ್ರದೇಶ ಸಾಗುವಳಿ ವಿಸ್ತೀರ್ಣ ಇದ್ದರೂ ಕೂಡ, ಭೌಗೋಳಿಕ ವಿಸ್ತೀರ್ಣ ಇದ್ದರೂ ಕೂಡ ಅದರಲ್ಲಿ 50,000 ಹೆಕ್ಟೇರ್ಷ್ಟು ಸಾಗುವಳಿ ವಿಸ್ತೀರ್ಣ ಇದೆ. ಆದರೆ ಅದರಲ್ಲಿ ತೋಟಗಾರಿಕಾ ಪ್ರದೇಶ ಬರುವಂಥದ್ದು ಕೇವಲ 2,350 ಹೆಕ್ಟೇರ್ ಮಾತ್ರ. ಅಂದರೆ ಸಾಗುವಳಿ ವಿಸ್ತೀರ್ಣದ 5% ಅಥವಾ 5ಕ್ಕಿಂತ ಕಡಿಮೆಯಷ್ಟು ಮಾತ್ರ ತೋಟಗಾರಿಕೆ ವ್ಯಾಪ್ತಿಗೆ ಒಳಪಡುತ್ತೆ. ಆದರೆ ತೋಟಗಾರಿಕೆಯಲ್ಲಿ ಆದಾಯ ಮಾಡ್ಕೊಳ್ಳೋದಕ್ಕೆ ವಿಪುಲವಾದಂಥ ಅವಕಾಶ ಇರುವಂಥ ಒಂದು ಪ್ರಮುಖವಾದಂಥ ತಾಲೂಕು. ಮತ್ತು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥ ವಿಷಯ ಅಂದರೆ ನಮ್ಮ ತೋಟಗಾರಿಕಾ ಪಿತಾಮಹ ಅಂತ ನಾವೇನು ಡಾಕ್ಟರ್ ಎಚ್ ಮರಿಗೌಡ ಅವ್ರನ್ನ ನಾವು ಕರಿತೀವಿ, ಅವರು ಜನ್ಮ ತಾಳಿದಂಥ ತಾಲೂಕು. ಹಾಗಾಗಿ ನಾವು ಟಿ ನರಸೀಪುರ ತಾಲೂಕು ಭಾಳ ವಿಶೇಷವಾದಂಥ ಒಂದು ತಾಲೂಕು ಅಂತ ನಾನು ಕೂಡ ಭಾವಿಸಿದ್ದೀನಿ. ಇನ್ನು ತೋಟಗಾರಿಕೆ ಪ್ರದೇಶಕ್ಕೆ ಬಂದಾಗ ನಮ್ಮ ತಾಲೂಕಿನಲ್ಲಿ ಒಂದು 2,350 ಹೆಕ್ಟೇರ್ ಮಾತ್ರ ತೋಟಗಾರಿಕಾ ಪ್ರದೇಶ ಇದ್ದರೂ ಕೂಡ ಅದರಲ್ಲಿ ಪ್ರಮುಖವಾಗಿ ಬೆಳೆಗಳನ್ನ ನಾವು ತೆಂಗು ಬೆಳೆ ಇದೆ, ಮಾವು ಇದೆ, ಮತ್ತು ಬಾಳೆ ಇದೆ, ತರಕಾರಿ, ಈ ರೀತಿ ವಿಭಿನ್ನವಾದಂಥ ವೈವಿಧ್ಯಮಯವಾದಂಥ ಬೆಳೆಯನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ತೆಂಗು ಬೆಳೆ ಪ್ರಮುಖವಾಗಿ ಸುಮಾರು ಒಂದು 900 ಹೆಕ್ಟೇರಷ್ಟು ಪ್ರದೇಶದಲ್ಲಿ ತೆಂಗು ಬೆಳೆ ಇದೆ. ತಮಗೆ ಗೊತ್ತಿರೋ ಹಾಗೆ ನೀರಾವರಿನಲ್ಲಿ ಸ್ವಲ್ಪ ಇಳುವರಿ ಕಡಿಮೆನೇ ಇರುತ್ತೆ ತೆಂಗಲ್ಲಿ, ಆದರೆ ಖುಷ್ಕಿ ಪ್ರದೇಶದಲ್ಲಿ ನಾವು ಒಳ್ಳೆಯ ಇಳುವರಿನ ನಾವು ನಿರೀಕ್ಷೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಕೂಡ ಇದಕ್ಕೆ ಪೂರಕವಾಗಿ ಸಾಮಾನ್ಯವಾಗಿ ತಮಗೆ ಗೊತ್ತಿರೋ ಹಾಗೆ ತೆಂಗಿನ ಮರ ಹತ್ತಿ ಕಾಯಿ ಕೀಳಬೇಕು, ಎಳ್ನೀರಾಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಮರ ಹತ್ತಿನೇ ಕೀಳಬೇಕಾಗತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ತೆಂಗಿನ ಮರ ಹತ್ತುವವರ ಸಂಖ್ಯೆ ಕೂಡ ಕಡಿಮೆ ಆಗಿರೋದ್ರಿಂದ ತೆಂಗು ಅಭಿವೃದ್ಧಿ ಮಂಡಳಿ ಒಂದು ವಿಶೇಷವಾದ ವಿಮಾ ಯೋಜನೆಯನ್ನು ಚಾಲ್ತಿಗೆ ತಂದಿದೆ ಡಿಸೆಂಬರ್ 2024ರಿಂದ. ಅದನ್ನು ಕೇರಾ ಸುರಕ್ಷಾ ವಿಮಾ ಯೋಜನೆ ಅಂತ ನಾವು ಕರಿತೀವಿ. ಅದರಲ್ಲಿ ತೆಂಗಿನ ಮರ ಹತ್ತಿ ಕಾಯಿ ಕೀಳುವಂಥವ್ರು, ಅಥವಾ ತೆಂಗಿನ ಮರ ಹತ್ತಿ ಮೇಲೆ ಅದನ್ನು ಕ್ಲೀನ್ ಮಾಡುವಂಥವ್ರು, ಅಥವಾ ತೆಂಗಿನ ಮರ ಹತ್ತಿ ಔಷಧಿ ಹೊಡೆಯುವಂಥವ್ರು, ಬೇರೆ ಬೇರೆ ಕಾರಣಕ್ಕೆ ತೆಂಗಿನ ಮರವನ್ನು ಹತ್ತುವಂಥವರಿಗೆ ಅವರ ಸುರಕ್ಷೆಗೋಸ್ಕರ ಈ ಒಂದು ಯೋಜನೆಯನ್ನು ತೆಂಗು ಅಭಿವೃದ್ಧಿ ಮಂಡಳಿ ಹೊರತಂದಿದೆ. ಇದು ಭಾಳ ನಮ್ಮ ಜಿಲ್ಲೆಯ ರೈತರಿಗೆ ಪ್ರಮುಖವಾಗಿ, ಅಥವಾ ದಕ್ಷಿಣ ಜಿಲ್ಲೆಯ ರೈತರೆಲ್ಲರಿಗೂ ಕೂಡ ತುಂಬ ಅನುಕೂಲ ಆಗುವಂಥ ವಿಮಾ ಯೋಜನೆ. ಇದರ ಟರ್ಮ್ 1 ವರ್ಷ ಇರುತ್ತೆ. ಅದರಲ್ಲಿ ತೆಂಗಿನ ಮರವನ್ನು ಹತ್ತುವಂಥವರು ಯಾರೇ ಆಗಿರ್ಬೋದು, ಅವರು ಕಾರ್ಮಿಕರು ಆಗಿರ್ಬೋದು, ಅವರು ಜಮೀನು ಇರೋಂಥವ್ರು ಆಗಿರ್ಬೋದು, ಅಥವಾ ಆ ಒಂದು ಕೆಲಸ ಮಾಡ್ತಿರೋವಂಥವ್ರು ಯಾರೇ ಆಗಿದ್ದರೂ ಕೂಡ ಈ ಒಂದು ಕೆಲಸದಲ್ಲಿ ನಿರತರಾಗಿರುವಂಥವ್ರು ಈ ವಿಮಾ ವ್ಯಾಪ್ತಿಗೆ ಒಳಪಡೋದಕ್ಕೆ ಅವಕಾಶ ಇದೆ. ಇದರಲ್ಲಿ ಸಾಮಾನ್ಯವಾಗಿ ನಾನು ಈ ಥರ ಆಗಲಿ ಅಂತ ಹೇಳ್ತಾ ಇರೋದಲ್ಲ, ಏನೇನು ಅವಕಾಶ ಇದೆ ಅನ್ನೋದನ್ನು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾವುದಾದ್ರೂ ತೆಂಗಿನ ಮರ ಹತ್ತಬೇಕಾದ್ರೆ ಮರದ ಮೇಲಿಂದ ಬಿದ್ದು ಸಾವಾಗುವುದು, ಅಥವಾ ಅವ್ರಿಗೇನಾದ್ರೂ ಪರ್ಮನೆಂಟಾಗಿ ಡಿಸೆಬಿಲಿಟಿ ಏನಾದರೂ ಆದರೆ ಅವ್ರಿಗೆ 7 ಲಕ್ಷದವರೆಗೆ ವಿಮಾ ಸೌಲಭ್ಯ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಅಕಸ್ಮಾತ್ ಅವರು ಮರವನ್ನು ಹತ್ತಿ ಇಳಿಬೇಕಾದ್ರೆ ಬಿದ್ದು ಏನಾದರೂ ಪರ್ಮನೆಂಟ್ ಡಿಸೆಬಿಲಿಟಿ ಅಂದರೆ ಶಾಶ್ವತವಾದ ಅಂಗವೈಕಲ್ಯ ಆಗಿ ಅವರೇನು ದುಡಿಯೋಕ್ಕೆ ಆಗಲ್ಲ ಅನ್ನೋಂಥ ಪರಿಸ್ಥಿತಿ ಬಂದರೆ ಅದಕ್ಕೆ 3.5 ಲಕ್ಷದವರೆಗೆ ಸಹಾಯಧನ ಕೊಡೋದಕ್ಕೆ ಅವಕಾಶ ಇದೆ. ಇದೇ ರೀತಿ ಆಸ್ಪತ್ರೆ ವೆಚ್ಚ, ಆ್ಯಂಬ್ಯುಲೆನ್ಸ್ ವೆಚ್ಚ, ಹೀಗೆ ಹಲವಾರು ಯೋಜನೆಗಳನ್ನು ಈ ವಿಮಾ ವ್ಯಾಪ್ತಿಗೆ ಒಳಪಡುತ್ತೆ. ಹಾಗಾಗಿ ಇದನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ನೋಂದಾಯಿಸ್ಕೊಂಡ್ರೆ ಇದು ಅನುಕೂಲ ಆಗ್ತಾ ಇರುತ್ತೆ. 1 ವರ್ಷದ ವಿಮಾ ಕಂತು ರೈತರು ಪಾವತಿಸಬೇಕಾಗಿರೋದು ಒಟ್ಟು 956 ರೂಪಾಯಿ ಇದ್ದರೂ ಕೂಡ ಅದರಲ್ಲಿ 717 ರೂಪಾಯಿ ತೆಂಗು ಅಭಿವೃದ್ಧಿ ಮಂಡಳಿಯೇ ಪಾವತಿ ಮಾಡ್ತಾ ಇರುತ್ತೆ. ರೈತರು ಕೇವಲ 239 ರೂಪಾಯಿನ ಪಾವತಿ ಮಾಡಿ ವಿಮಾ ವ್ಯಾಪ್ತಿಗೆ ಒಳಪಡಬಹುದು. ಅವರು 1 ವರ್ಷ ಆದ ನಂತರ ಅದನ್ನು ಮತ್ತೆ ನಾವು ನವೀಕರಿಸ್ತೀವಿ ಅಂದರೆ ಕೂಡ ಮತ್ತೆ 239 ರೂಪಾಯಿಯನ್ನು ಪಾವತಿ ಮಾಡಿ
ಅವರು ವಿಮಾ ವ್ಯಾಪ್ತಿಗೆ ಒಳಪಡಬಹುದು. ಇದು ಬರೀ ರೈತರಿಗೆ ಮಾತ್ರ ಅನ್ವಯಿಸುತ್ತೆ ಮೇಡಮ್? ಖಂಡಿತ ಇಲ್ಲ. ಅಂದ್ರೆ ಅವ್ರಿಗೆ ಜಮೀನು ಇರಲೇಬೇಕು ಅನ್ನೋ ಒಂದು ಇದೇನಾರು ಇದೆಯಾ? ಖಂಡಿತ ಇಲ್ಲ. ತೆಂಗಿನ ಮರವನ್ನು ಹತ್ತುವಂಥವರು, ಜಮೀನು ಇರುವಂಥ ರೈತರು, ಕೃಷಿ ಕಾರ್ಮಿಕರು, ಅಥವಾ ಯಾವುದೇ ಒಂದು APMC ಅಥವಾ ಬೇರೆ ಬೇರೆ ಕಡೆ ಕೂಲಿ ಮಾಡ್ತಾ ಇರೋಂಥ ಕೂಲಿ ಕಾರ್ಮಿಕರು, ಇವರು ಯಾರಿದ್ರೂ ಕೂಡ ಅವರು ಈ ಒಂದು ವಿಮಾ ವ್ಯಾಪ್ತಿಗೆ ಒಳಪಡೋಕ್ಕೆ ಅವಕಾಶ ಇದೆ. ಯಾರ್ಯಾರು ತೆಂಗಿನ ಮರವನ್ನು ಹತ್ತುತ್ತಾರೆ ಅವರು ಎಲ್ಲರೂ ಕೂಡ ಈ ಒಂದು ವಿಮಾ ವ್ಯಾಪ್ತಿಗೆ ಬರೋದಕ್ಕೆ ಅವಕಾಶ ಇದೆ. ಶಾಂತ ಅವರೇ, ಈಗ ತೆಂಗಿನ ಮರವನ್ನು ಬರಿಗಾಲಲ್ಲಿ ಹತ್ತೋರ್ನು ನಾವು ನೋಡಿದ್ದೀವಿ. ಹೌದು. ಮತ್ತು ತಾವೇ ಗಮನಿಸಿರೋ ಹಾಗೆ ಇವತ್ತು ಮರ ಹತ್ತೋದಕ್ಕೆ ಸಾಧನಗಳು ಕೂಡ ಸಾಕಷ್ಟು ಬಂದಿದ್ದಾವೆ. ಹೌದು. ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ನಿಮ್ಮ ಇಲಾಖೆ ಕೂಡ ತೆಂಗು ಅಭಿವೃದ್ಧಿ ಮಂಡಳಿ ತರಬೇತಿಗಳನ್ನು ನೀಡಿ ಯಂತ್ರಗಳನ್ನು ಕೂಡ ಯುವಕರಿಗೆ ನೀಡಿದೆ. ಹೌದು. ಈಗ ಯಂತ್ರ ಇಟ್ಕೊಂಡು ಹತ್ತುವಾಗ ಬಿದ್ದರೂ ಕೂಡ ನಿಮ್ಮ ಯೋಜನೆ ಅನ್ವಯಿಸುತ್ತಾ ಇದು? ಖಂಡಿತವಾಗಿ. ತೆಂಗಿನ ಮರ ಹತ್ತುವವರು ಅಂದರೆ ಅವರು ಬರಿಗಾಲಿನಿಂದನೇ ಹತ್ತಾ ಇದ್ದಾರೋ, ಯಂತ್ರದಿಂದ ಹತ್ತಾ ಇದ್ದಾರೋ, ಯಾಕಂದರೆ ಯಾರು ಬೀಳ್ಬೇಕಂತ ಇರಲ್ಲ, ಆಕಸ್ಮಿಕ ಘಟನೆ ಆಗುತ್ತೆ. ಈಗ ಅಕಸ್ಮಾತ್ ಮರ ಆದಮೇಲೆ ಹತ್ತಿದಾಗ ಒಂದು ಹಾವು ಏನೋ ಕಾಣ್ತು, ಒಂದು ಕೋತಿ ಏನೋ ಬಂತು, ಅವರು ಎಂಥ ಪರಿಸ್ಥಿತಿ ಇರಿದ್ರು ಕೂಡ ಗಾಬರಿಯಾಗಿ ಬಿದ್ದೋಗೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಅವರು ಯಂತ್ರದ ಮೂಲಕ ಹತ್ತಿದ್ರೂ ಪರವಾಗಿಲ್ಲ, ಹೇಗೆ ಆದರೂ ಪರವಾಗಿಲ್ಲ, ತೆಂಗಿನ ಮರವನ್ನು ಹತ್ತಿದವರು ಅವರು ಬಿದ್ದಾಗ ಈ ಒಂದು ವಿಮಾ ವ್ಯಾಪ್ತಿಯಲ್ಲಿ ಅವ್ರಿಗೆ ಒಂದು ಸೆಕ್ಯೂರಿಟಿ ಸಿಗುತ್ತೆ ಅನ್ನೋ ಸುರಕ್ಷೆಯನ್ನು ಅವರು ಪಡ್ಕೋಬಹುದು ಅನ್ನೋದು ಒಂದು ಉದ್ದೇಶ. ನಿಮ್ಮ ಇಲಾಖೆ ಏನು ಕೆಲಸ ಮಾಡುತ್ತೆ ಈ ಯೋಜನೆ ಅನುಷ್ಠಾನದಲ್ಲಿ? ಈ ಯೋಜನೆ ಅನುಷ್ಠಾನದಲ್ಲಿ ಮೊದಲನೇದಾಗಿ ನಮ್ಮ ಕೃಷಿ ಕಾರ್ಮಿಕರ, ರೈತರ ಸುರಕ್ಷೆಗೋಸ್ಕರ ತೆಂಗಿನ ಮರ ಹತ್ತುವ ಯಂತ್ರಗಳನ್ನು ನಾವು ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. 50% ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ತೆಂಗು ಹೊಸದಾಗಿ ಪ್ರದೇಶ ವಿಸ್ತರಣೆ ತಗೊಳ್ಳೋದಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ. ಇರುವಂಥ ತೆಂಗಿನ ತೋಟಗಳನ್ನ ಪುನಶ್ಚೇತನ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯಧನ ಕೊಡ್ತಾ ಇದ್ದೀವಿ. ಮತ್ತು ಮೌಲ್ಯವರ್ಧನೆ ಮಾಡುವಂಥದ್ದು ಬಹಳ ಬಹಳ ಮುಖ್ಯವಾಗಿ. ತೆಂಗನ್ನೇ ನಾವು ಕಲ್ಪವೃಕ್ಷ ಅಂತ ಕರಿತಿರ್ಬೇಕಾದ್ರೆ ತೆಂಗಿನ ಪ್ರತಿಯೊಂದು ಭಾಗ ಕೂಡ ನಮ್ಮ ಮಾನವನಿಗೆ ಅನುಕೂಲಕ್ಕೆ ಬರುತ್ತೆ. ಸೊ ಅದರ ಮೌಲ್ಯವರ್ಧನೆ ಮಾಡ್ಕೋತೀವಿ ಅಂತ ಆಸಕ್ತಿ ಇರೋರಿಗೆ ಕೂಡ ನಾವು ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ತರಬೇತಿಯನ್ನು ಕೊಟ್ಟು ಅವ್ರಿಗೆ ನಾವು ಪ್ರೋತ್ಸಾಹ ಕೊಡೋದಕ್ಕೆ ಅವಕಾಶ ಇದೆ. ಇನ್ನು ಭಾಳ ಪ್ರಮುಖವಾಗಿ ಗ್ರಾಮಗಳಲ್ಲಿ ಇರುವಂಥ ಯುವಕರು, ಅವರು SLC ಓದಿ ಕಡಿಮೆ ವಿದ್ಯಾಭ್ಯಾಸ ಆಗಿ ಅವರು ಸುಮ್ಮನೆ ಸಮಯ ಪಾಲನೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾವು CDB ಯೋಜನೆಯ ಕಡೆಯಿಂದ ನಾವು ಈ ತೆಂಗಿನ ಮರ ಹತ್ತುವಂಥ ಒಂದು ತರಬೇತಿ ಇರ್ಬೋದು. ಮತ್ತು ನೀರವನ್ನು ಇಳಿಸುವಂಥ, ಈಗ ನೀರ ಕೂಡ ಒಂದು ಆರೋಗ್ಯಕರ ಪೇಯ ಅಂತ ಈಗಾಗಲೇ ಅದನ್ನು ಘೋಷಣೆ ಆಗಿರೋದ್ರಿಂದ ನೀರ ಬಳಕೆ ಮಾಡೋದು ಕೂಡ ಅದನ್ನು ಕಡಿಮೆ, ಅದನ್ನು ನೀರ ಇಳಿಸಿದು 3 ಡಿಗ್ರಿ ಟೆಂಪ್ರೇಚರ್ ಇಟ್ಟಾಗ ಮಾತ್ರನೇ ಅದು ತುಂಬ ಆರೋಗ್ಯಕರವಾಗಿರುತ್ತೆ. ಅದನ್ನು ಕೂಡ ನಾವು ದಕ್ಷಿಣ ಕನ್ನಡ ಅಲ್ಲೆಲ್ಲ ನೋಡಿದ ಹಾಗೆ ಒಳ್ಳೆಯ ರೈತ ಉತ್ಪಾದಕರ ಕಂಪನಿಗಳನ್ನ ಮಾಡಿ ಅದನ್ನು ವ್ಯಾಪಕವಾಗಿ ತಯಾರು ಮಾಡಿ ಮಾರಾಟ ಮಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನೀರ ಉತ್ಪಾದನೆ ಮಾಡ್ತೀವಿ ನಾವು, ರೈತ ಉತ್ಪಾದಕರ ಕಂಪನಿ ಮಾಡಿ ಅಥವಾ ವೈಯಕ್ತಿಕವಾಗಿ ಮಾಡ್ತೀವಿ ಅಂದರೂ ಕೂಡ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಅವಕಾಶ ಇದ್ದೇ ಇದೆ. ಈ ವಿಮಾ ಯೋಜನೆ ಅನುಷ್ಠಾನದಲ್ಲಿ ನಿಮ್ಮ ಪಾತ್ರ ಏನು ಮೇಡಮ್? ವಿಮಾ ಯೋಜನೆ ಅನುಷ್ಠಾನದಲ್ಲಿ ಯಾರ್ಯಾರು ತೆಂಗಿನ ಮರಗಳನ್ನು ಹೊಂದಿರ್ತಾರೆ ಆ ಎಲ್ಲ ರೈತರನ್ನು, ಮತ್ತು ಯಾರ್ಯಾರು ತೆಂಗಿನ ಮರವನ್ನು ಹತ್ತಿ ಕಾಯಿ ಕೀಳ್ತಾ ಇದ್ದಾರೆ ಆ ಎಲ್ಲ ರೈತರನ್ನು ಕೂಡ ಈ ವ್ಯಾಪ್ತಿಗೆ ಒಳಪಡಿಸೋದು ನಮ್ಮ ಉದ್ದೇಶ. ನಾವು ಇದರ ಬಗ್ಗೆ ವ್ಯಾಪಕ ಪ್ರಚಾರವನ್ನು ಕೊಡ್ತಾ ಇದ್ದೀವಿ. ಆಸಕ್ತಿ ಇರುವಂಥ ಎಲ್ಲ ರೈತ ಬಾಂಧವರು ಅಥವಾ ಕೃಷಿ ಕಾರ್ಮಿಕರು ಆಯಾ ತಾಲೂಕಿನ ತೋಟಗಾರಿಕೆ ಇಲಾಖೆ ಕಚೇರಿನ ಸಂಪರ್ಕ ಮಾಡಿ ವಿಮಾ ವ್ಯಾಪ್ತಿಗೆ ಅವರು ಒಳಪಡೋಕ್ಕೆ ಅವಕಾಶ ಇದೆ. ಏನೇನು ದಾಖಲೆಗಳನ್ನು ಕೊಡಬೇಕಾಗತ್ತೆ? ಅವರು ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕಾಗುತ್ತೆ, ಇನ್ನೇನು ಬೇಕಾಗಿಲ್ಲ. ಅವರು ವಾಸ್ತವಸ್ಥಳ ದೃಢೀಕರಣ ಬೇಕಾಗುತ್ತಲ್ಲ, ಹಾಗಾಗಿ ಒಂದು ಆಧಾರ್ ಕಾರ್ಡ್ ಕೊಟ್ಟು ಅವರು ಗ್ರಾಮ 1 ಸೆಂಟರ್ಗೆ ಹೋಗಿ ಅಲ್ಲೂ ರಿಜಿಸ್ಟ್ರೇಷನ್ ಮಾಡ್ಬೋದು, ಅಥವಾ ನಮ್ಮ ಕಚೇರಿಗೆ ಬಂದರೆ ನಾವು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ಅವರು ವಿಮಾ ವ್ಯಾಪ್ತಿಗೆ ಬರೋದಕ್ಕೆ ಭಾಳ ಸುಲಭವಾಗಿದೆ. ಮತ್ತು ತುಂಬ ಇತ್ತೀಚಿನ ದಿನಗಳಲ್ಲಿ ಭಾಳ ಅವಶ್ಯಕತೆ ಇರುವಂಥ ಒಂದು ವಿಮಾ ಯೋಜನೆ. ನಾವು ಹೇಗೆ ಬೆಳೆ ವಿಮೆ ಮಾಡ್ತೀವಿ, ಈಗ ಅದೇ ರೀತಿ ಕೂಡ ಈಗ ತೆಂಗಿನ ಮರಗಳನ್ನು ಹತ್ತೋದಕ್ಕೆ ಬೇಕಾಗಿರುವಂಥ ಮಾನವ ಸಂಪನ್ಮೂಲ ದಿನದಿನಕ್ಕೆ ತುಂಬಾ ಕಡಿಮೆ ಆಗ್ತಿದೆ. ನಾನು ಮೊನ್ನೆ ಒಂದು ರೈತರ ಜಮೀನಿಗೆ ಹೋದಾಗ ಅವ್ರು ಹೇಳ್ತಾ ಇದ್ರು, ಮೇಡಮ್ ತೆಂಗಿನ ಮರ ಹತ್ತೋರೆಲ್ಲ ಮೇಡಮ್, ನಾನೀಗ ಕಾಯಿ ಕೀಳ್ಸಿದ್ರೆ ನನಗೆ ಕಡಿಮೆ ಅಂದರೂ 10,000 ಕಾಯಿ ಬೀಳುತ್ತೆ ನಮಗೆ ಅಂತ. ಸೊ ಇಂಥ ಪರಿಸ್ಥಿತಿನಲ್ಲಿ ನಾವು ತೆಂಗು ಅಂತ ಅಂದ ತಕ್ಷಣ ಅದನ್ನು ಬೆಳೆಯೋದಕ್ಕೆ ನಾವೆಷ್ಟು ಪರಿಶ್ರಮ ಮಾಡ್ತೀವೋ ಸಕಾಲದಲ್ಲಿ ಅದನ್ನು ಕಟಾವು ಮಾಡಿ ಮಾರುಕಟ್ಟೆ ಮಾಡಿ ಅದರಿಂದ ಆದಾಯ ಬರೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾಗಿ ಮತ್ತು ನಾವು ಸಕಾಲದಲ್ಲಿ ಕಾಯಿಯನ್ನು ಕಟಾವು ಮಾಡಿದಾಗ ಮಾತ್ರ ಮುಂದಿನ ಬೆಳೆ ಬರೋದಕ್ಕೆ ಅನುಕೂಲ ಆಗುತ್ತೆ. ನಾವು ಕಾಯಿನ ಹಾಗೆ ಬಿಟ್ಬಿಟ್ಟು ಅದನ್ನು ಕಟಾವು ಮಾಡೋಕ್ಕೆ ಯಾರೂ ಇಲ್ಲ ಅಥವಾ ಬೇರೆ ಬೇರೆ ಕಾರಣ ಕೊಟ್ಟು ಬಿಟ್ಟಾಗ ಅದು ಖಂಡಿತವಾಗಿ ಆ ಒಂದು ಮರದ ಉತ್ಪಾದಕತೆ ಕೂಡ ಕಡಿಮೆ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಮೇಡಮ್, ಇದು ವೈಯಕ್ತಿಕ ವಿಮಾ ಯೋಜನೆ ಅಲ್ವೇ? ಹೌದು. ಈಗ ಒಂದು ಕುಟುಂಬದಲ್ಲಿ ಒಬ್ಬರೇ ಮಾಡಿಸ್ಕೋಬೇಕು ಅಂತೇನಿಲ್ಲ? ಖಂಡಿತ ಇಲ್ಲ. ಕುಟುಂಬದಲ್ಲಿರೋರು ಗಂಡಾಗ್ಬೋದು, ಹೆಣ್ಣಾಗ್ಬೋದು, ಯಾರ್ಯಾರು ತೆಂಗಿನ ಮರ ಹತ್ತಾ ಇದ್ದಾರೆ ಮತ್ತು ಈಗಾಗಲೇ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ
ತೆಂಗಿನ ಮರ ಹತ್ತುವಂಥ ಬಗ್ಗೆ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈ ವ್ಯಾಪ್ತಿ ಒಳಗಡೆ ಬರೋಕ್ಕೆ ಅವಕಾಶ ಇದೆ. ತುಂಬಾ ಜನ ಹೆಣ್ಣು ಮಕ್ಕಳು ಕೂಡ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಧೈರ್ಯವಾಗಿ ಮರ ಹತ್ತಾ ಇದ್ದಾರೆ. ಖಂಡಿತವಾಗಿ ಸಾಧನ ಸಲಕರಣೆಯನ್ನು ಇಟ್ಕೊಂಡು ಅವ್ರಿಗೆಲ್ಲ ಧೈರ್ಯ ತುಂಬುವಂತಹ ಒಂದು ಯೋಜನೆ ಇದು. ಹೌದು ಅಲ್ವೇ? ಹೌದು. ಅಂದ್ರೆ ನೀವೇ ಹೇಳಿದಾಗೆ ಕೆಟ್ಟದ್ದನ್ನು ಬಯಸಬಾರ್ದು. ಆದ್ರೆ ಆಕಸ್ಮಿಕವಾಗಿ ಅವಘಡ ಸಂಭವಿಸಿದಾಗ ಆ ವ್ಯಕ್ತಿನೇ ದುಡಿಯುವಂತಹ ವ್ಯಕ್ತಿ ಆಗಿದ್ರೆ ಆ ಕುಟುಂಬಕ್ಕೆ ಒಂದು ಆಸರೆ ದೊರೆತಂತಾಗುತ್ತೆ. ಕಂತು ಎಷ್ಟು ಹೇಳಿದ್ರಿ ಮೇಡಮ್? ಒಬ್ಬ ವ್ಯಕ್ತಿ ಎಷ್ಟು ಕಟ್ಟಬೇಕು? 239 ರೂಪಾಯಿ ಮಾತ್ರ ಕಟ್ಟಬೇಕಾಗತ್ತೆ ವರ್ಷಕ್ಕೆ ಒಮ್ಮೆ 239 ರೂಪಾಯಿ ಕಟ್ಟಿದ್ರೆ ಅವರು ಯಾವತ್ತು ವಿಮಾ ಕಂತನ್ನ ಪಾವತಿ ಮಾಡಿರ್ತಾರೆ ಆ ದಿನದಿಂದ ಅದೇ ದಿನಾಂಕ ಮುಂದಿನ ವರ್ಷದವರೆಗೆ ಅದು ವಿಮೆ ವ್ಯಾಪ್ತಿ ಇದ್ದೇ ಇರುತ್ತೆ. ತೆಂಗು ಅಭಿವೃದ್ಧಿ ಮಂಡಳಿ ಎಷ್ಟು ಸಂದಾಯ ಮಾಡುತ್ತೆ? ತೆಂಗು ಅಭಿವೃದ್ಧಿ ಮಂಡಳಿ ಒಬ್ಬ ಫಲಾನುಭವಿಗೆ 75% ಅಂದರೆ 717 ರೂಪಾಯಿ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಪಾವತಿ ಆಗ್ತಾ ಇದೆ. ನೋಡಿದ್ರ, ಮಾಡ್ಕೋಬಹುದು. ಒಳ್ಳೆ ಯೋಜನೆ, ತುಂಬಾ ಒಳ್ಳೆ. ಯಾಕಂದ್ರೆ ನಮ್ಮಲ್ಲಿ ತೆಂಗು ಹೆಚ್ಚಿರೋದ್ರಿಂದ ಇದು ತೆಂಗಿನ ಮರ ಹತ್ತಿನೇ ಕೀಳಿಸ್ಬೇಕಾಗತ್ತೆ. ಹಾಗಾಗಿ ಇದು ಬಹಳ ಮುಖ್ಯವಾದಂಥ ಯೋಜನೆ. ಹೆಚ್ಚಿನ ಜನ ರೈತರು ಇದರ ಉಪಯೋಗ ಪಡ್ಕೊಳ್ಳೋಕೆ ಅವಕಾಶ ಇದೆ. ಯೋಜನೆ ಹೆಸರೇನು ಹೇಳಿದ್ರಿ ಮೇಡಮ್? ಕೇರಾ ಸುರಕ್ಷಾ ವಿಮಾ ಯೋಜನೆ ಅಂತ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಪ್ರಾಯೋಜಿತವಾಗಿರುವಂತ ಒಂದು ಯೋಜನೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಕೇಳುಗರೆ, ಜನವರಿ 22 ಬುಧವಾರ ಸಂಜೆ 6:50 ಕೃಷಿ ರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆರೋಗ್ಯ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಿಎನ್ ತ್ರಿನೇಶ್. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜನವರಿ 22 ಬುಧವಾರ ಸಂಜೆ 6:50 ಕೃಷಿ ರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆರೋಗ್ಯ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು. ಈಗ ತೆಂಗಿನ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ರೀತಿ ನಾವು ತೋಟಗಾರಿಕೆ ಅಂತಂದರೆ ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳನ್ನು ಮಾತ್ರ ನಾವು ಗಣನೆಗೆ ತಗೋತೀವಿ. ಪ್ರಮುಖವಾಗಿರುವಂಥ ಬಾಳೆ ಇರ್ಬೋದು, ತೆಂಗಿರ್ಬೋದು, ಈ ರೀತಿ. ಆದರೆ ತೋಟಗಾರಿಕೆಯಲ್ಲಿ ವ್ಯಾಪಕವಾದಂಥ ತುಂಬ ವೈವಿಧ್ಯಮಯವಾದಂಥ ಬೆಳೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮೈನರ್ ಫ್ರೂಟ್ಸ್ ಅಂತ, ಅಂದರೆ ಅಪ್ರಧಾನ ಹಣ್ಣುಗಳು ಅಂತ ಏನು ಹೇಳ್ತೀವಿ, ಅದು ಸೀಬೆ ಇರ್ಬೋದು, ಅಥವಾ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಬಟರ್ ಫ್ರೂಟ್ ಇರ್ಬೋದು, ಅಥವಾ ಹಲಸು ಇರ್ಬೋದು, ನೇರಳೆ ಇರ್ಬೋದು, ಸೀತಾಫಲ ಇರ್ಬೋದು, ಲಕ್ಷ್ಮಣ ಫಲ ಇರ್ಬೋದು, ಮತ್ತು ಪ್ಯಾಷನ್ ಫ್ರೂಟು, ಹುಣಸೆ, ಇವೆಲ್ಲನೂ ನಾವು ಮೈನರ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ಆದಾಯದ ದೃಷ್ಟಿಯಿಂದ ಈಗ ಬರ್ತಿರೋವಂಥ ಹವಾಮಾನ ವೈಪರೀತ್ಯದ ಹಂತದಲ್ಲಿ ಈ ಮೈನರ್ ಫ್ರೂಟ್ಸ್ ಬೆಳೆಯೋದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಕೂಡ ಡ್ರ್ಯಾಗನ್ ಫ್ರೂಟ್ ಮತ್ತು ಬಟರ್ ಫ್ರೂಟನ್ನು ಹಾಕ್ತೀವಿ ಅಂತಂದರೆ ಅದಕ್ಕೂ ಸಹಾಯಧನ ಕೊಡೋದಕ್ಕೆ ಅವಕಾಶ ಇದೆ. ಇನ್ನು ಇದರಲ್ಲಿ ನಾವು ಬಹಳ ಒಂದು ಉದಾಹರಣೆ ನನಗೆ ಹೇಳಲೇಬೇಕು ಅಂತ ಪರಿಭಾವಿಸ್ತಾ ಇದ್ದೀನಿ. ಈಗ ನಮ್ಮ ನರಸೀಪುರ ತಾಲೂಕಲ್ಲೇ ಬನ್ನೂರು ಹೋಬಳಿಯ ಗೊರವನಹಳ್ಳಿಯಲ್ಲಿ ಸಿದ್ದರಾಜು ಅಂತ ಅವರು ಒಂದು ಎಕರೆನಲ್ಲಿ ಅವರು ಸೀಬೆಯನ್ನು ಹಾಕಿದ್ದಾರೆ. ಅವ್ರ ತಂದೆ ಹಾಕಿದ್ರು, ಆಮೇಲೆ ಏನೋ ಕೈ ಬಿಟ್ಬಿಟ್ಟಿದ್ರು. ಈಗ ಸಿದ್ದರಾಜು ಅವ್ರು ಹಾಕಿಲ್ಲ, ಅವ್ರ ಮಗ ಸಾಫ್ಟ್ವೇರ್ ಇಂಜಿನಿಯರು, ಅವರು ಹಾಕಿದ್ದಾರೆ. 1 ಎಕರೆನಲ್ಲಿ 1,000 ಗಿಡವನ್ನು ಹಾಕಿದ್ದಾರೆ ಅವರು. ಹೈ ಡೆನ್ಸಿಟಿ ಪ್ಲಾಂಟೇಷನ್ ಅಂತ ನಾವು ಹೇಳ್ತೀವಿ. ಆ ರೀತಿ ಹಾಕಿ ಅವ್ರಿಗೆ ಬಂಡವಾಳ ಜಾಸ್ತಿನೇ ಆಯಿತು ಅಂತ ಹೇಳ್ತಾಯಿದ್ರು. ಆದರೆ ಈಗ ಅವರು 1 ತಿಂಗಳಲ್ಲಿ 1 ಟನ್ ಸೀಬೆ ಹಣ್ಣನ್ನು ಕಟಾವು ಮಾಡ್ತಾಯಿದ್ದಾರೆ. ಹಾಕಿ 1.5 ವರ್ಷ ಅಷ್ಟೇ ಆಗಿರೋದು. ಅಂದಾಜು 1 kg 60 ರೂಪಾಯಿ ಇದೆ ಅಂತಂದರೂ ಕೂಡ 1 ತಿಂಗಳಿಗೆ 60,000 ರೂಪಾಯಿ ಅವ್ರಿಗೆ ಆದಾಯ ಇದೆ, ಬರೀ 1 ತಿಂಗಳಿಗೆ. ಅವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ ವರ್ಷ ಪೂರ್ತಿ ಅವ್ರಿಗೆ ಹಣ್ಣು ಸಿಗಬೇಕು, ಆ ರೀತಿ ಮಾಡ್ಕೊಂಡಿದ್ದಾರೆ. ಸೊ 1 ಎಕರೆನಲ್ಲಿ ಬರೀ 1 ಸೀಬೆ ಅಂತಂದರೆ ನೀವು ಬಾಳೆಗೆ ಅಥವಾ ಬೇರೆ ತರಕಾರಿಗೆ ಕೊಡಬೇಕಾದಷ್ಟು ಗಮನ ಕೊಡಬೇಕಾಗಿಲ್ಲ. ಕೆಲವು ಸಮಯದಲ್ಲಿ ಮಾತ್ರ ನೀವು ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್ ಅಂತ ಹೇಳ್ತೀವಿ ನಾವು. ಗಿಡ ಕರೆಕ್ಟಾಗಿ 2 ಅಡಿ ಬಂದಾಗ ಒಂದು ಸರಿ ಕಟ್ ಮಾಡಬೇಕು, ಮತ್ತು ಅದು 2 ಕೊಂಬೆ ಆಗೋ ಥರ ಮಾಡಬೇಕು, ಅದು 2 ಕೊಂಬೆ 1 ಅಡಿ ಬಂದಾಗ ಮತ್ತೆ ಕಟ್ ಮಾಡಬೇಕು. ಈ ರೀತಿ ಸ್ವಲ್ಪ ವೈಜ್ಞಾನಿಕವಾಗಿ ನಾವು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ
ತುಂಬಾ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಆದಾಯ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇದು ಮೈನರ್ ಫ್ರೂಟ್ಸ್ ಏನಿದೆ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಾರ ತಗೋತಾ ಇದೆ. ತಳಿ ಯಾವುದು ಅಂತ ಹೇಳ್ಬೋದಾ ಮೇಡಮ್? ಅವರು ತೈವಾನ್ ತಳಿಯನ್ನೇ ಹಾಕಿದ್ದಾರೆ. ಆದರೆ ಭಾಳ ನಾವು ಕೂಡ ಅವ್ರ ಜಮೀನಿಗೆ ಹೋದಾಗ ಅದನ್ನು ಟೇಸ್ಟ್ ಮಾಡಿದ್ದೀವಿ. ತುಂಬ ತಿರುಳು ತುಂಬ ಕಡಿಮೆ ಬೀಜ ಇರುವಂಥದ್ದು ಮತ್ತು ಭಾಳ ಸ್ವೀಟ್ ಆಗಿರುವಂಥದ್ದು ಒಂದು ತುಂಬ ಒಳ್ಳೆಯ ತಳಿಯನ್ನು ಅವರು ಹಾಕಿದ್ದಾರೆ. ತೈವಾನ್ ಸೀಬೆ ಹಾಕಿದ್ದಾರೆ. ಅದೇ ರೀತಿ ನಮ್ಮ ಫಿರ್ದೋಸ್ ಖಾನ್ ಅಂತ ಒಬ್ಬರು ನಮ್ಮ ಬೆನಕನಹಳ್ಳಿ ಅಂತ ಸೋಸ್ಲೆ ಹೋಬಳಿನಲ್ಲಿ ಅವರು ನಾವು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ನಾವು ಸಹಾಯಧನ ಕೊಟ್ಟಿದ್ವಿ ಅವ್ರಿಗೆ. ಅವರು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ. ಡ್ರ್ಯಾಗನ್ ಫ್ರೂಟು ಒಂದು 30 ಗುಂಟೆಗೆ ಮಾತ್ರ ಹಾಕಿದ್ದಾರೆ. ಅವ್ರದ್ದು ಅಷ್ಟೇ ಒಂದು ಸರಿ ಕಟಾವು ಮಾಡಿದಾಗ ಕಡಿಮೆ ಅಂದರೂ ಒಂದು 2 ಟನ್ನು 3 ಟನ್ನು 5 ಟನ್ ಆ ಥರ ಕಟಾವು ಮಾಡ್ತಾ ಇದ್ದಾರೆ. ಅವರು 1 ವರ್ಷಕ್ಕೆ ಹಾಕಿರೋ ಬಂಡವಾಳ ಎಲ್ಲ ಬಂದ್ಬಿಟ್ಟಿದೆ ಮೇಡಮ್, ನನಗೆ ಇನ್ನೆಲ್ಲ ಇನ್ನೇನು ಪ್ರೋಸೆಸಿಂಗ್ ಮಾಡ್ತೀನಿ, ಇನ್ನು ಬರೋದೆಲ್ಲ ಲಾಭನೇ ಅಂತ ಹೇಳ್ತಾ ಇದ್ರು. ಸೊ ಹೀಗೆ ನಾವು ವೈವಿಧ್ಯಮಯ ತೋಟಗಾರಿಕೆಯನ್ನು ಮಾಡಿದಾಗ ಮಾತ್ರನೇ ಹೆಚ್ಚು ಆದಾಯ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಾವು ಬೇರೆ ಬೇರೆ ಯೋಜನೆಗಳಲ್ಲಿ ನಾವು ಸಹಾಯವನ್ನು ಕೂಡ ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಇದಕ್ಕೆ ಹನಿ ನೀರಾವರಿಯನ್ನು ಮಾಡಿಸೋದಕ್ಕೆ ಕೂಡ ಸಹಾಯಧನ ಕೊಡೋದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಅವಕಾಶ ಇರುತ್ತೆ. ಯಾವುದೇ ತೋಟಗಾರಿಕಾ ಬೆಳೆ ಆದರೂ ಕೂಡ ಅಡಿಕೆ, ರಬ್ಬರ್, ಕಾಫಿಯನ್ನು ಹೊರತುಪಡಿಸಿ ನಮ್ಮ ಪ್ರದೇಶಗಳಲ್ಲಿ ನಾವು 90% ಸಹಾಯಧನವನ್ನು ಎಲ್ಲ ವರ್ಗದ ರೈತರಿಗೆ, ದೊಡ್ಡ ರೈತರನ್ನು ಹೊರತುಪಡಿಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಮಹಿಳೆ, ಸಣ್ಣ ಅತಿ ಸಣ್ಣ ರೈತರಿಗೆ 90% ಹನಿ ನೀರಾವರಿಗೆ ಸಹಾಯಧನ ಕೊಡೋದಕ್ಕೆ ಅವಕಾಶ ಇದೆ. ಯಾವುದೇ ರೈತ ಬಾಂಧವರು ತೋಟಗಾರಿಕಾ ಬೆಳೆಗಳಲ್ಲಿ ಹನಿ ನೀರಾವರಿ ಅಳವಡಿಸೋಕ್ಕೆ ಆಸಕ್ತಿ ಇರೋಂಥವರು ನಿಮ್ಮ ರೈತ ಸಂಪರ್ಕ ಕೇಂದ್ರದ ಹೋಬಳಿ ಅಧಿಕಾರಿಯನ್ನಾಗಲಿ ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನಾಗಲಿ ತಾವು ಸಂಪರ್ಕ ಮಾಡಿದಲ್ಲಿ ಈ ಯೋಜನೆಯನ್ನು ಕೂಡ ತಾವು ಸಹಾಯಧನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ ಹೆಚ್ಚೆಚ್ಚು ತರಕಾರಿ ಬೆಳೆದಷ್ಟು ಅದಕ್ಕೆ ಹೆಚ್ಚು ಔಷಧಿಯನ್ನು ಸಿಂಪರಣೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆಹಾರ ವಿಷ ಆಗ್ತಿರೋದ್ರ ಜೊತೆಗೆ ನಮ್ಮ ಪ್ರಕೃತಿಯಲ್ಲಿರುವಂಥ ಹುಳುಗಳು ಕೂಡ ಈಗ ಎಲ್ಲ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ಇದರಿಂದಾಗಿ ನಾವು ಇಳುವರಿ ಕಡಿಮೆ ಆಗಬೇಕಾದ್ರೆ ನಾವು ಬೆಳೀತಿರೋಂಥ ಮಣ್ಣಿರ್ಬೋದು ಅಥವಾ ಬೆಳೆ ಇರ್ಬೋದು, ನೀರಿನ ಅವಶ್ಯಕತೆ ಇರ್ಬೋದು, ಅದಷ್ಟೇ ಅಲ್ಲ ಮುಖ್ಯ ಕಾರಣ, ಪರಾಗಸ್ಪರ್ಶ ಕೂಡ ಬಹಳ ಮುಖ್ಯ ಕಾರಣ ಆಗಿದೆ. ಹಾಗಾಗಿ ನಾವು ಯಾವುದೇ ತೋಟಗಾರಿಕಾ ಬೆಳೆಗಳಲ್ಲಿ ಪರಾಗಸ್ಪರ್ಶ ಚೆನ್ನಾಗಿ ಆಗಬೇಕು ಅಂದರೆ ಜೇನುಗಳ ಸಂತತಿ ಜಾಸ್ತಿ ಇರೋದು ಬಹಳ ಮುಖ್ಯ. ಇದನ್ನು ನಾವು ಇಲಾಖೆಯಿಂದ ನಾವು ಪ್ರಮೋಟ್ ಮಾಡೋದಕ್ಕೆ ಜೇನು ಪೆಟ್ಟಿಗೆಗಳನ್ನ ಕೂಡ ನಾವು ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. 75% ಸಹಾಯಧನ, ಒಂದು ಜೇನು ಬಾಕ್ಸು, ಅದು ಪೆಟ್ಟಿಗೆ ಮತ್ತು ಜೇನು ಗೂಡು ಅಷ್ಟು ಸೇರಿ 4,500 ರೂಪಾಯಿ ಆದರೆ 3,375 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತೀವಿ. ರೈತರು 1,125 ರೂಪಾಯಿ ಕಟ್ಟಿದ್ರೆ ಒಂದು ಜೇನು ಗೂಡು, ಬಾಕ್ಸು ಮತ್ತು ಒಂದು ಸ್ಟ್ಯಾಂಡನ್ನು ತಗೊಳ್ಳೋಕ್ಕೆ ಅವಕಾಶ ಇದೆ. ನಾವು ಇದನ್ನು ಸ್ವಲ್ಪ ಹೆಚ್ಚು ವ್ಯಾಪಕವಾಗಿ ರೈತರಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಲ್ಲಿ ಸುಮಾರು ಈಗಾಗಲೇ ಒಂದು 80 ರೈತರಿಗೆ ಈಗಾಗಲೇ ಕೊಡಿಸಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಜೇನು ತಗೊಳ್ಳೋದಕ್ಕೆ ಒಂದು ಕಾರಣ ಆದರೆ, ಜೇನು ತಗೊಂಡು ಅದು ಉಪ ಉತ್ಪನ್ನವಾಗಿ ಬಳಕೆ ಮಾಡುವಂಥದ್ದು ಒಂದು ಕಾರಣ ಆದರೆ, ನಾವು ಬೆಳೀತಿರುವಂಥ ತೋಟಗಾರಿಕೆ ಬೆಳೆಯ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಕನಿಷ್ಠ 15% ಇಳುವರಿ ಹೆಚ್ಚಾಗುವಂಥ ಒಂದು ಅವಕಾಶ ಇರೋದರಿಂದ ಜೇನು ಸಾಕಾಣಿಕೆಗೆ ನಾವು ಹೆಚ್ಚು ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ನಮ್ಮ ತೋಟಗಾರಿಕೆ ಇಲಾಖೆಯು, ರಾಜ್ಯ ತೋಟಗಾರಿಕೆ ಇಲಾಖೆ ಕೂಡ ರೈತರು ಸಾಮಾನ್ಯವಾಗಿ ಎಲ್ಲರೂ ಒಂದು 10 ಬಾಕ್ಸ್ 20 ಬಾಕ್ಸ್ ಆ ಥರ ಇಟ್ಕೊಂಡು ಮಾರಾಟ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟೋ ಜನ ಅವ್ರಿಗೆ ಜಮೀನು ಇರಲೇಬೇಕು ಅಂತಿಲ್ಲ, ಅವರು ಕೃಷಿ ಕಾರ್ಮಿಕರಾದ್ರೂ ಪರವಾಗಿಲ್ಲ, ಜಮೀನು ಇಲ್ಲದೇ ಇದ್ದರೂ ಕೂಡ ಅವರು ಜೇನು ಬಾಕ್ಸನ್ನು ಇಟ್ಟು ಜೇನು ಸಾಕಣೆಯನ್ನು ಮಾಡೋಕ್ಕೆ ಅವಕಾಶ ಇದೆ. ಈಗ ನಮ್ಮ ರಾಜ್ಯ ತೋಟಗಾರಿಕೆ ಇಲಾಖೆ ಕೂಡ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಜೇನುತುಪ್ಪ ಸಿಗಬೇಕು ಮತ್ತು ಜೇನನ್ನು ಉತ್ಪಾದನೆ ಮಾಡ್ತಿರೋಂತಹ ಮತ್ತು ಸಂಗ್ರಹಣೆ ಮಾಡ್ತಿರೋಂತಹ ರೈತರಿಗೆ ಕೂಡ ಆದಾಯ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಝೇಂಕಾರ ಅನ್ನುವಂಥ ಒಂದು ಬ್ರ್ಯಾಂಡ್, ಅದರ ಟ್ಯಾಗ್ಲೈನಲ್ಲಿ ಜೀವನೋಲ್ಲಾಸಕ್ಕಾಗಿ ಜೇನು ಅನ್ನೋಂಥ ಟ್ಯಾಗ್ಲೈನ್, ಬ್ರ್ಯಾಂಡ್, ಲೋಗೋ ಎಲ್ಲವನ್ನು ಕೂಡ ರಿಲೀಸ್ ಮಾಡಿದೆ. ಜೀವನೋತ್ಸಾಹಕ್ಕಾಗಿ ಜೇನು, ಜೀವನೋಲ್ಲಾಸಕ್ಕಾಗಿ ಜೇನು, ಜೀವನೋಲ್ಲಾಸಕ್ಕಾಗಿ ಜೇನು ಅನ್ನುವಂಥ ಒಂದು ಝೇಂಕಾರ ಬ್ರ್ಯಾಂಡ್ ತೋಟಗಾರಿಕೆ ಇಲಾಖೆ ರಿಲೀಸ್ ಮಾಡಿದೆ. ಇದರಲ್ಲಿ ಜೇನು ಸಾಕಾಣಿಕೆ ಮಾಡುತ್ತಿರುವಂತಹ ಅಥವಾ ಜೇನು ಸಂಗ್ರಹಣೆ ಮಾಡುತ್ತಿರುವಂತಹ ಯಾವುದೇ ಒಬ್ಬ ಸಾರ್ವಜನಿಕ ರೈತ ಈ ವ್ಯಾಪ್ತಿಯೊಳಗೆ ಬರೋಕ್ಕೆ ಅವಕಾಶ ಇದೆ. ಇದರ ಒಂದು ಪ್ರೊಫೈಲ್ ಹೇಗಿರುತ್ತೆ ಅಂತಂದರೆ, ಆಸಕ್ತಿ ಇರುವಂಥ ರೈತರು ಮೊದಲು ಒಂದು 2,500 ರೂಪಾಯಿನೋ ವಂತಿಗೆಯನ್ನು ಅವರು ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗತ್ತೆ. ಪಾವತಿ ಮಾಡಿ ನಮ್ಮ ತಾಲೂಕು ಅಥವಾ ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರನ್ನು ಸಂಪರ್ಕ ಮಾಡಿದಾಗ ಅವರು ಅದಕ್ಕೆ ಇರುವಂಥ ನಿಬಂಧನೆಗಳ ಬಗ್ಗೆ ಎಲ್ಲ ತಮಗೆ ತಿಳಿಸ್ಕೊಡ್ತಾರೆ. ಅದನ್ನು ತಿಳಿಸ್ಕೊಟ್ಟು ತಮಗೆ ಅನುಮತಿ ಕೊಡೋದಕ್ಕೆ ಅವಕಾಶ ಇದೆ. ನಿಮ್ಮ ಹತ್ರ MOU ಮಾಡ್ಕೋತಾರೆ. ಅವರು MOU ಮಾಡಿಕೊಂಡ ನಂತರ ಕೂಡ ನಿಮ್ಮ ಜವಾಬ್ದಾರಿ ತುಂಬ ಇರುತ್ತೆ. ಯಾಕಂದರೆ ನಾವು ಯಾವುದೋ ಒಂದು ಜೇನು ಇರುತ್ತೆ, ನಾನು ಸಕ್ಕರೆ ಪಾಕ ಹಾಕಿದ್ದೀನಿ, ಅದನ್ನೇ ನಾನು ಮಾಡ್ಕೊಂಬಿಟ್ಟು ಆ ಬ್ರ್ಯಾಂಡಲ್ಲಿ ಮಾಡಿಬಿಡ್ತೀನಿ ಅಂತಂದರೆ ಆಗೋದಿಲ್ಲ. ನೀವು ನಮ್ಮ ತೋಟಗಾರಿಕೆ ಇಲಾಖೆ ಜೊತೆ ನೀವು ಒಪ್ಪಂದ ಮಾಡಿಕೊಂಡ ತಕ್ಷಣವೇ ಇಲಾಖೆಯು ಹೊರತಂದಿರುವಂತಹ ಬ್ರ್ಯಾಂಡ್ ನೇಮ್,
ಲೋಗೋ, ಟ್ಯಾಗ್ಲೈನ್ ಮತ್ತು ಅದರ ಪ್ಯಾಕೇಜಿಂಗ್ ಡಿಸೈನ್ ಅಷ್ಟನ್ನು ಕೂಡ ನೀವು ಅದನ್ನೇ ಫಾಲೋ ಮಾಡಬೇಕಾಗತ್ತೆ. ಆಗ ಏನಾಗುತ್ತೆ, ಅದರದ್ದು ಪೇಟೆಂಟ್ ನಮ್ಮ ಇಲಾಖೆ ಹತ್ರನೇ ಇರೋದ್ರಿಂದ ಆ ಉತ್ಪನ್ನದಲ್ಲಿ ಯಾವುದೇ ಒಂದು ಮಿಕ್ಸಿಂಗ್ ಮಾಡಿದ್ರೂ ಕೂಡ ಅದು ತಪ್ಪು ಅರ್ಥ ಕೊಡುತ್ತೆ. ಹಾಗಾಗಿ ನೀವು ನಮ್ಮ ಇಲಾಖೆ ಜೊತೆ ನೀವು ಒಡಂಬಡಿಕೆ ಮಾಡಿಕೊಂಡ ನಂತರ ಕೂಡ ನೀವು ಆಗ್ಮಾರ್ಕ್ ಅವರೊಡನೆ ಮತ್ತು FSSAI ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅಲ್ಲಿ ಕೂಡ ನೀವು ನೋಂದಾಯಿಸಿಕೊಂಡು ನೀವು ಬೆಳೆದಿರುವಂಥ ಜೇನುತುಪ್ಪವನ್ನು ಅಲ್ಲಿ ಗುಣಮಟ್ಟ ಪರೀಕ್ಷೆಗೆ ಕೊಟ್ಟು ನೀವು ಅಲ್ಲಿ ಗುಣಮಟ್ಟ ಖಾತ್ರಿಪಡಿಸ್ಕೊಂಡು ಅಲ್ಲಿಂದ ಗುಣಮಟ್ಟ ಪ್ರಮಾಣ ಪತ್ರವನ್ನು ಪಡೆದುಕೊಂಡ ನಂತರವೇ ಈ ಒಂದು ಟ್ಯಾಗ್ಲೈನ್ ಬ್ರ್ಯಾಂಡನ್ನು ಉಪಯೋಗಿಸಿ ತಾವು ಮಾರಾಟ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ಯಾವ ಒಬ್ಬ ಕಟ್ಟಕಡೆಯ ರೈತ ಕೂಡ ಒಂದು 5 ಬಾಕ್ಸ್ ಇಟ್ಕೊಂಡಿದ್ದೀನಿ, 10 ಬಾಕ್ಸ್ ಇಟ್ಕೊಂಡಿದ್ದೀನಿ ಅನ್ನೋಂಥ ರೈತ ಕೂಡ, ಯಾಕಂದರೆ ಈಗ ನಾವು ಎಲ್ಲೇ ಹೋದರೂ ಸ್ಥಳೀಯ ಅಂತಂದರೆ ಅದನ್ನು ಭಾಳ ಕಡಿಮೆಯಾಗಿ ನಾವು ನೋಡ್ತೀವಿ. ಬ್ರ್ಯಾಂಡ್ ನೇಮ್ ಮೇಲೆ ಈಗ ಎಲ್ಲ ನಡೀತಾ ಇರೋದು, ಪ್ರಪಂಚ ನಡೀತಿರೋದು ಬ್ರ್ಯಾಂಡ್ ನೇಮ್ ಮೇಲೆ. ಎಲ್ಲ ಒಂದು ಸರಿ ಅದಕ್ಕೆ ನೇಮ್ ಬಂತು ಅಂತಂದರೆ ನೀವು ಯಾವುದೇ ಒಂದು ವಿಭಾಗ ತಗೊಳ್ಳಿ, ಒಂದು ಸರಿ ಬ್ರ್ಯಾಂಡ್ ನೇಮ್ ಬಂತು ಅಂದರೆ ನೆಕ್ಸ್ಟ್ ಅದ್ರ ಕ್ವಾಲಿಟಿ ಜನ ನೋಡೋಕ್ಕೆ ಹೋಗಲ್ಲ, ಬ್ರ್ಯಾಂಡ್ ನೇಮ್ ಮೇಲೆ ಹೋಗ್ತಾ ಇರ್ತಾರೆ. ಹಾಗಾಗಿ ನಮ್ಮ ರೈತರದೇ ಬ್ರ್ಯಾಂಡ್ ಇದು. ಜೇಂಕಾರ ಅನ್ನುವಂಥದ್ದು ರೈತರ ಬ್ರ್ಯಾಂಡ್ ಆಗಿದೆ. ಅವರು ಉತ್ಪಾದನೆ ಮಾಡುವಂಥ, ಅವರು 2 kg ಉತ್ಪಾದನೆ ಮಾಡಲಿ, 3 kg ಉತ್ಪಾದನೆ ಮಾಡಲಿ, 5 kg ಉತ್ಪಾದನೆ ಮಾಡಲಿ, ಅದನ್ನು ಕೂಡ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡಿದಾಗ ಅವರು ಹೆಚ್ಚು ಆದಾಯ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಯಾರು ನಮ್ಮ ರೈತ ಬಾಂಧವರು ಯಾರು ಜೇನು ಪೆಟ್ಟಿಗೆಯನ್ನು ಇಟ್ಟು ಸಾಕಣೆ ಮಾಡ್ತಾ ಇದ್ದಾರೆ, ಜೇನುತುಪ್ಪವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅಥವಾ ನೀವು ಉತ್ಪಾದನೆ ಮಾಡಬೇಕಂತಿಲ್ಲ, ನೀವು ಒಂದು 5-6 ರೈತರಿಂದ ಬೆಳೀತಿರೋಂಥ ರೈತರಿಂದ ಕೂಡ ನೀವು ಸಂಗ್ರಹಣೆ ಮಾಡಿ ಕೂಡ ನೀವು ಮಾರಾಟ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ಈ ಒಂದು ಜೇಂಕಾರ ಅನ್ನುವಂತಹ ಜೇನುತುಪ್ಪದ ಬ್ರ್ಯಾಂಡನ್ನು ಕೂಡ ನಿಮ್ಮದಾಗಿಸಿಕೊಂಡು ನೀವೇ ಹೊಸದಾಗಿ ಬ್ರ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಇಲಾಖೆ ನಿಮ್ಮ ಜೊತೆಯಲ್ಲಿದೆ. ನೀವು ಇಲಾಖೆ ಜೊತೆ ಸೇರಿಕೊಂಡು ನೀವು ಬೆಳೆದಿರೋಂಥ ಜೇನುತುಪ್ಪವನ್ನು, ಉತ್ಪಾದನೆ ಮಾಡಿರೋಂಥ ಜೇನುತುಪ್ಪವನ್ನು ಉತ್ತಮ ಬೆಲೆಗೆ ನೀವು ಮಾರಾಟ ಮಾಡೋದಕ್ಕೆ ಕೂಡ ಅವಕಾಶ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಬ್ರ್ಯಾಂಡ್ ಏನೋ ನೀವು ಕೊಡ್ತೀರಿ, ಬೆಲೆ ನಿಗದಿ ಮಾಡೋದು ಅವರೇ ಮಾಡ್ಕೋಬೇಕಾ? ಬೆಲೆಯನ್ನು ಅವರೇ ಮಾಡ್ಕೋಬೋದು. ಹೌದಾ? ಮಾಡ್ಕೋಬೋದು. ಮತ್ತೀಗ ನಿಮ್ದು ಒಂದೇ ಬ್ರ್ಯಾಂಡ್ ಜೇಂಕಾರ, ಒಂದು ಊರಲ್ಲಿ ಒಂದು ಬೆಲೆ, ಇನ್ನೊಂದು ಊರಲ್ಲಿ ಇನ್ನೊಂದು ಬೆಲೆ ಸಿಕ್ಕರೆ ಇಲ್ಲ, ಅದನ್ನ ನಾವು ತರಹ ಗೊಂದಲನ ಸೃಷ್ಟಿ ಮಾಡೋಂಗ ಆಗೋದಿಲ್ವೇ? ಹೌದು. ಇದನ್ನ ಮಾಡಬೇಕಾದ್ರೆ ಒಂದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ತೋಟಗಾರಿಕಾ ಉಪನಿರ್ದೇಶಕರ ಹಂತದಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದರಲ್ಲಿ ಇವೆಲ್ಲವನ್ನು ಏನೇನು ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ಎಲ್ಲ ಏನೇನು ಕಂಡೀಷನ್ ಇರುತ್ತೆ, ರೇಟ್ ಫಿಕ್ಸ್ ಮಾಡೋದ್ರಿಂದ ಹಿಡಿದು, ಗುಣಮಟ್ಟ ಖಾತ್ರಿಪಡಿಸ್ಕೊಳ್ಳೋದ್ರಿಂದ ಹಿಡಿದು, ಕಾಲ ಕಾಲಕ್ಕೆ ಗುಣಮಟ್ಟವನ್ನು ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಆ ಒಂದು ಒಪ್ಪಂದದಲ್ಲಿ ವ್ಯಾಪ್ತಿಗೆ ಸೇರಿಸಿ ಕೊಡ್ತೀವಿ. ಅದರ ಜೊತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರುತ್ತೆ. ಇದರ ಬಗ್ಗೆ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಜಿಲ್ಲಾಧಿಕಾರಿ ಹಂತದಲ್ಲಿ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯ ಮುಂದೆ ಇವುಗಳ ಬಗ್ಗೆ ಮಂಡಿಸಿ ತೀರ್ಮಾನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಒಂದು ಬೆಲೆಯಲ್ಲಿ ಮಾರಾಟ ಮಾಡೋದಕ್ಕೆ ಹೆಚ್ಚು ಪ್ರಯತ್ನ ಪಡ್ತೀರಿ. ಹೌದು. ಈಗ ಇಲಾಖೆ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದೆ ರೈತರಿಗೋಸ್ಕರ. ಯಾಕಂದರೆ ಜೇನು ಉತ್ಪಾದನೆಯನ್ನು ವ್ಯಾಪಕವಾಗಿ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಕೊಡಗು, ಚಿಕ್ಕಮಗಳೂರು ಅಂತ ಸ್ವಲ್ಪ ಘಾಟ್ ಸೆಕ್ಷನ್ ಹೊರತುಪಡಿಸಿದ್ರೆ ನಮ್ಮ ಮೈದಾನ ಏರಿಯಾದಲ್ಲಿ ಅದನ್ನು ವ್ಯಾಪಕವಾಗಿ ಒಂದೇ ಕಡೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಬೆಳೆ ವೈವಿಧ್ಯತೆ ಇರುತ್ತೆ, ತರಕಾರಿ ಬೆಳೀತಿರ್ತಾರೆ, ಕೆಲವು ಕಡೆ ಔಷಧಿ ಬೆಳೀತಿರ್ತಾರೆ, ಹೀಗೆಲ್ಲ ಇರುತ್ತೆ. ಹಾಗಾಗಿ ನಾವು ಇದನ್ನು ಸಣ್ಣ ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲ ರೈತರನ್ನು ಒಂದು ಬ್ರ್ಯಾಂಡ್ ಅಡಿಯಲ್ಲಿ ತಂದು ಅವರಿಗೆ ಹೆಚ್ಚು ಸುಸ್ಥಿರವಾದಂತಹ, ಸ್ವಲ್ಪ ಹೆಚ್ಚು ಆದಾಯ ಬರುವಂತಹ ಒಂದು ಬೆಲೆಯನ್ನು ನಿಗದಿಪಡಿಸಿ ಒಂದು ಬ್ರ್ಯಾಂಡನ್ನು, ರೈತರದ ಬ್ರ್ಯಾಂಡನ್ನು ಸೃಷ್ಟಿ ಮಾಡೋದಕ್ಕೆ ಇಲಾಖೆ ಹೊರಟಿದೆ. ಒಳ್ಳೆ ಯೋಜನೆ. ಆದರೆ ರೈತರು ಇದರ ಲಾಭವನ್ನು ಪಡ್ಕೋಬೇಕು ಅಂತಂದರೆ ಆರಂಭದಲ್ಲಿ ಹೇಳಿದ್ರಿ ಎಷ್ಟು ದುಡ್ಡು ಕಟ್ಟಬೇಕು ಅಂತ. 2500 ರೂಪಾಯಿ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ನಿಮ್ಮ ಇಲಾಖೆ ಮೂಲಕ ಸರ್ಕಾರಕ್ಕೆ ಕಟ್ಟಿದ್ರೆ ಅವ್ರನ್ನ ಜೇನು ಬೆಳೆಗಾರರು ಅಂತ ಗುರುತಿಸ್ಬಿಟ್ಟು ಈ ಬ್ರ್ಯಾಂಡ್ ಅನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಿ. ಹೌದು. ಬಹುಶಃ ನಿಮ್ಮ ಇಲಾಖೆ ಬ್ರ್ಯಾಂಡ್ ಪ್ರಮೋಷನ್ ಮಾಡುತ್ತೆ ಅಂತ ಅನ್ಸುತ್ತೆ. ಹೌದು ಅಲ್ವೇ? ಹೌದು. ಬೇರೆ ಬೇರೆ ವೇದಿಕೆಗಳಲ್ಲಿ ನಾವು ಪ್ರಮೋಷನ್ ಕೂಡ ಮಾಡ್ತೀವಿ. ರೈತರಿಗೂ ಕೂಡ ಇನ್ನೊಂದು ಅವಕಾಶ ಏನಿದೆ ಅಂತಂದ್ರೆ, ಈಗ ಅವರು ಯಾವ ಪ್ಯಾಕೇಜ್ ಡಿಸೈನಲ್ಲಿ ಮಾಡ್ತಾರೆ ಅನ್ನೋದನ್ನು ಕೂಡ ಗಮನಿಸ್ತೀವಿ. ಈಗ ನಾವು ಸಾಮಾನ್ಯವಾಗಿ ಈಗ ಗುರುತಿಸಿರುವಂಥದ್ದು ಒಂದು ಗಾಜಿನ ಬಾಟ್ಲ್ ಇರ್ಬೋದು, ಅಥವಾ ಅದನ್ನು ಸ್ಕ್ವೀಸ್ ಮಾಡೋವಂಥದ್ದು ಇರ್ಬೋದು, ಅಥವಾ ಸ್ಯಾಚೆಟ್ ಇರ್ಬೋದು. ಈ ಒಂದು 3 ವಿಧದಲ್ಲಿ ನಾವು ಈಗಾಗಲೇ ಡಿಸೈನನ್ನು ಇಲಾಖೆ ವತಿಯಿಂದ ನಾವು ಈಗಾಗಲೇ ನಿಗದಿ ಮಾಡಿದ್ದೀವಿ. ಅಕಸ್ಮಾತ್ ಅವ್ರೇನಾದರೂ ಅದನ್ನು ಬೇರೆ ಡಿಸೈನ್ ನಾವು ಮಾಡಬೇಕು ಅಂತಿದ್ದೀವಿ ಅಂತ ಏನಾರು ಇದ್ದರೂ ಕೂಡ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಜಿಲ್ಲಾ ಸಮಿತಿಗೆ ಅವಕಾಶ ಇರುತ್ತೆ. ಸೊ ಅವರು ಎಷ್ಟು ಮೌಲ್ಯದ, ಎಷ್ಟು ಪ್ರಮಾಣದ ಜೇನುತುಪ್ಪವನ್ನು ಉತ್ಪಾದನೆ ಮಾಡಿದ್ದಾರೆ, ಅದನ್ನು ಯಾವ ರೀತಿ ಮಾರಾಟ
ಮಾಡಬೇಕು ಅಂತಿದ್ದಾರೆ ಅಂತ ಅಂದರೆ ಅದ್ರ ಪ್ರಕಾರ ಅವರು ಪ್ಯಾಕೇಜ್ ಡಿಸೈನನ್ನು ತಗೋಬಹುದು. ಅವ್ರಿಗೆ ಗೊತ್ತಿಲ್ಲ ಅಂದರೆ ನಮ್ಮ ಇಲಾಖೆಗೆ ಬಂದಾಗ ನಾವು ಕೂಡ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಯಾವ ರೀತಿ ಮಾರುಕಟ್ಟೆಗೆ ಸಿದ್ಧಪಡಿಸೋಕ್ಕೆ ಅವಕಾಶ ಆಗುತ್ತೆ, ಯಾವ ರೀತಿ ಮಾಡಿದ್ರೆ ಅವ್ರಿಗೆ ಕಡಿಮೆ ಕೂಲಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಹೆಚ್ಚು ಆದಾಯ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಇಲಾಖೆ ವತಿಯಿಂದ ಅವ್ರಿಗೆ ಮನವರಿಕೆಯನ್ನು ಮಾಡಿಕೊಡ್ತೇವೆ. ಅಂದರೆ ಒಂದು ಹಂತದಲ್ಲಿ ಸಣ್ಣ ಪುಟ್ಟ ರೈತರೇನು ಜೇನು ಉತ್ಪಾದನೆ ಮಾಡ್ತಾರಲ್ಲ, 1 kg 4 kg 5 kg ಇಂಥವ್ರಿಗೆ ಹೆಚ್ಚು ಪ್ರಯೋಜನ ಖಂಡಿತವಾಗಿ. ಯಾಕೆಂದ್ರೆ ಅವರು ಬಹಳ ಕಷ್ಟಪಟ್ಟು ಮಾರಾಟ ಮಾಡಬೇಕು. ಇಲ್ಲಿ ಸರ್ಕಾರದ್ದೇ ಬ್ರ್ಯಾಂಡ್ ಸಿಕ್ಕತ್ತೆ. ಮತ್ತೆ ಎರಡನೇದು ಸಂಘಟಿತವಾಗೂ ಕೂಡ ಮಾಡಬಹುದು. ಮತ್ತೆ ಎಷ್ಟೋ ಜನ ಇವತ್ತು ಶಿಫ್ಟಿಂಗ್ ಏನು ಬಿ ಕಲ್ಚರ್ ಮಾಡ್ತಾರೆ. ಅಂದ್ರೆ ಬರೀ ಪೆಟ್ಟಿಗೆಗಳು ಮಾತ್ರ ಇಟ್ಕೋತಾರೆ. ಬೇರೆ ಬೇರೆ ಜಮೀನ್ ಹತ್ರ ಹೋಗಿ ರೈತನ ಕೇಳ್ಕೊಂಡು ಪೆಟ್ಟಿಗೆ ಇಟ್ಟು ಜೇನುತುಪ್ಪ ಸಂಗ್ರಹಣೆ ಮಾಡ್ತಾರೆ. ಅಂಥವ್ರಿಗೂ ಕೂಡ ಅನುಕೂಲ ಆಗುತ್ತೆ. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಇದಲ್ಲದೆ ಬೇರೆ ಇನ್ನೇನು ಯೋಜನೆಗಳಿವೆ? ಇದಲ್ಲದೆ ಬಹಳ ಪ್ರಮುಖವಾಗಿ ನಾವು ಪ್ರದೇಶ ವಿಸ್ತರಣೆ ಮಾಡ್ಕೋತೀವಿ, ಹೊಸದಾಗಿ ಬೆಳೆನ ಹಾಕ್ತೀವಿ ಅಂತಂದರೆ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ತುಂಬಾನೇ ಪ್ರಮುಖವಾದಂಥ ಯೋಜನೆ. MGNREGA, ಮನ್ರೇಗಾ, ಮಹಾತ್ಮ ಗಾಂಧಿ ನರೇಗಾ, 3-4 ಹೆಸರಲ್ಲಿ ಕರಿತೀವಿ. ಆದರೂ ಕೂಡ ಈಗ ಅದೊಂದು ಯೋಜನೆ ಭಾಳ ವ್ಯಾಪಕವಾಗಿ, ಯಾಕಂದರೆ ಕೂಲಿ ವೆಚ್ಚ ಸಾಮಗ್ರಿ ವೆಚ್ಚ ಎರಡೂ ಬರೋದ್ರಿಂದ ನನಗೇನು ತೋಟಗಾರಿಕೆ ಬೆಳೆ ಬಹುವಾರ್ಷಿಕ ಬೆಳೆಗಳು ಏನಿದೆ ಅವೆಲ್ಲವನ್ನು ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ರೈತರು ಇದನ್ನು ಸದುಪಯೋಗ ಮಾಡ್ಕೋತಾ ಇದ್ದಾರೆ. ಇದು ಒಂದು. ಮತ್ತು ಎರಡನೇದಾಗಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಇದೆ. ಅದರಲ್ಲಿ ಕೂಡ ಹಲವಾರು ಬೀಜದವರೆಗೆ ನೀವು ಬಿತ್ತನೆ ಮಾಡೋದ್ರಿಂದ ಹಿಡಿದು ಹಲವಾರು ಎಲ್ಲ ಘಟಕಗಳನ್ನು ಕೂಡ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಕೂಡ ಅಳವಡಿಸೋದಕ್ಕೆ ಅವಕಾಶ ಇದೆ. ಅವರು ಪ್ರದೇಶ ವಿಸ್ತರಣೆ ಮಾಡ್ಕೋಬೋದು, ಅಥವಾ ಈ ಅಪ್ರಧಾನ ಹಣ್ಣುಗಳನ್ನ ಬೆಳ್ಕೋಬೋದು, ಅಥವಾ ಅವರು ಮಿಷನರಿ ಯಂತ್ರೋಪಕರಣಗಳನ್ನ ಬಳಕೆ ಮಾಡಿಕೊಂಡು ಅವರು ಕೃಷಿಯನ್ನು ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಮತ್ತು ಅವರು ಪ್ಯಾಕೋಸ್ ಮಾಡೋದಕ್ಕೆ ಅವಕಾಶ ಇದೆ, ತಳ್ಳುವ ಗಾಡಿಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಆನಂತರ ತರಬೇತಿಗಳನ್ನ ಬಹಳ ಮುಖ್ಯವಾಗಿ ಈ ಕೃಷಿ ಮೇಳ ಅಥವಾ ಬೇರೆ ಎಲ್ಲಿ ಪ್ರಗತಿಪರ ರೈತರ ಜಮೀನಿಗೆ ಕರ್ಕೊಂಡು ಹೋಗಿ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ರೀತಿ ಹಲವಾರು ಘಟಕಗಳಲ್ಲಿರುವಂಥ ಒಂದು ಪ್ರಮುಖವಾದಂಥ ಯೋಜನೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ. ಅದನ್ನು ಹೊರತುಪಡಿಸಿದರೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತ ಕೂಡ ಒಂದಿದೆ. ಅದರಲ್ಲಿ ಕೂಡ ಸ್ವಲ್ಪ ತೆಂಗನ್ನು ಬೆಳೆದು ಸಂಗ್ರಹಣೆ ಮಾಡ್ತಿರೋಂಥ ಕಡೆ ತೆಂಗು ಸಂಗ್ರಹಣಾ ಘಟಕಗಳನ್ನ ಕೊಡೋದಕ್ಕೆ ಅವಕಾಶ ಇದೆ. ಈರುಳ್ಳಿ ಬೆಳೀತಿರೋಂಥ ಕಡೆ ಈರುಳ್ಳಿ ಸಂಗ್ರಹಣಾ ಘಟಕ ಕೊಡೋದಕ್ಕೆ ಅವಕಾಶ ಇದೆ. ಸ್ವಲ್ಪ ನಾವು ಮಾರುಕಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂದರೆ ಪ್ಲಾಸ್ಟಿಕ್ ಕ್ರೇಟ್ಗಳನ್ನ 50% ರಿಯಾಯಿತಿಯಲ್ಲಿ ಕೊಡೋಕ್ಕೆ ಅವಕಾಶ ಇದೆ. ಮತ್ತು ಫಾರಮ್ ಗೇಟ್ ಅಂತ ಚಿಕ್ಕದಾಗಿ ಒಂದು ತೋಟದಲ್ಲಿ ಒಂದು ಚಿಕ್ಕದಾಗಿ ಮನೆಯನ್ನು ಮಾಡಿಕೊಂಡು ಅಲ್ಲಿ ನಾವು ಬೆಳೆದಿರೋಂಥ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡುವಂಥದ್ದು ಅಥವಾ ಮಾರುಕಟ್ಟೆಗೆ ಸಿದ್ಧತೆ ಮಾಡೋದಕ್ಕೆ ಕೂಡ ಫಾರಮ್ ಗೇಟ್ ಅಂತ ಒಂದು ಅವಕಾಶ ಇದೆ. ಅದನ್ನು ಕೂಡ ಮಾಡ್ಕೋಬಹುದು. ಆನಂತರ ಬಹಳ ಮುಖ್ಯವಾಗಿ ನಮ್ಮ ನರಸೀಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ಇರುವಂಥ ಬಹಳ ಪ್ರಮುಖ ಯೋಜನೆ ಅಂದರೆ ತಾಳೆ ಬೆಳೆ ಯೋಜನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ತಾಳೆ ಬೆಳೆಯನ್ನು ಚಿನ್ನದ ಬೆಳೆ ಅಂತಲೇ ಕರಿತಾ ಇದ್ದೀವಿ. ಯಾವಾಗ ನಮಗೆ ವ್ಯವಸಾಯ ಮಾಡೋದಕ್ಕೆ ಜನ ಕಡಿಮೆ ಆಗ್ತಾ ಇದ್ದಾರೆ, ಕೂಲಿ ಕಾರ್ಮಿಕರು ಬರ್ತಾ ಇಲ್ಲ ನಮಗೆ ಅಂತ ಅಂದಾಗ ಇರುವಂಥ ಜಮೀನಲ್ಲಿ, ಯಾಕಂದರೆ ನಾನು ಆಗಲೇ ತಮ್ಗೆ ಹೇಳಿದಾಗೆ ನರಸೀಪುರ ತಾಲೂಕಲ್ಲಿ 80% ನೀರಾವರಿ ಆಗಿರೋದ್ರಿಂದ ಈ ತಾಳೆ ಬೆಳೆಯೋಕ್ಕೆ ನೀರು ಯಥೇಚ್ಛವಾಗಿ ಬೇಕಾಗುತ್ತೆ. ಅಂಥ ಕಡೆ ನಾವು ತಾಳೆ ಬೆಳೆಯನ್ನು ಬೆಳೆದ್ರೆ 4 ವರ್ಷದವರೆಗೆ ಉಚಿತವಾಗಿ ಗಿಡವನ್ನು ಕೊಡುವುದರ ಜೊತೆಗೆ 4 ವರ್ಷದವರೆಗೆ ನಿರ್ವಹಣೆಯನ್ನು ಸಹಾಯಧನ ಇಲಾಖೆ ಕೊಡ್ತಾ ಇದೆ. ನೀವು ಮಧ್ಯಂತರ ಬೆಳೆಯನ್ನು ಹಾಕೋದಕ್ಕೆ, ಅಂತರ ಬೆಳೆ ಹಾಕೋದಕ್ಕೆ ಸಹಾಯಧನ ಕೊಡ್ತಾ ಇದೆ. 1 ಹೆಕ್ಟರ್ಗೆ 5,250 ರೂಪಾಯಿ. ಆನಂತರ ಅದಕ್ಕೆ ಹನಿ ನೀರಾವರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಕೊಳವೆ ಬಾವಿ ಮಾಡೋದಕ್ಕೆ ಅವಕಾಶ ಇದೆ, ಎರೆಹುಳು ತೊಟ್ಟಿ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನು ಹಣ್ಣು ಕಟಾವು ಯಂತ್ರ ತಗೊಳ್ಳೋದಕ್ಕೆ ಅವಕಾಶ ಇದೆ, ಮತ್ತು ಮರ ಅಥವಾ ಏಣಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಬಹಳ ಪ್ರಮುಖವಾಗಿ ತಾಳೆ ಹಣ್ಣನ್ನು, ತಾವು ಬೆಳೆದಂಥ ತಾಳೆ ಹಣ್ಣನ್ನು ಸರ್ಕಾರವೇ ನಿಗದಿ ಮಾಡಿರುವಂತಹ MSPಯಿಂದ
ತಗೊಳ್ಳೋದಕ್ಕೆ ಅವಕಾಶ ಇದೆ, ಬೆಂಬಲ ಬೆಲೆ. ಬೆಂಬಲ ಬೆಲೆಯಲ್ಲಿ. ಯಾಕಂದರೆ ನಮ್ಮ ರೈತರು ಒಂದು ಹೇಳ್ತಾರೆ, ನಮಗೆ ಬೆಂಬಲ ಬೆಲೆ ಒಂದು ಕೊಡಿ, ನಾವು ಏನು ಬೇಕಾದ್ರೂ ಬೆಳೆ ಬೆಳಿತೀವಿ ಅಂತ. ಇದು ಸರ್ಕಾರವನ್ನು ಒಳಗೊಂಡಂತೆ ಇರುವಂತಹ ರಾಜ್ಯ ಮಟ್ಟದ ಸಮಿತಿಯಲ್ಲಿ ನಿರ್ಧಾರ ಆಗುವಂಥ ಒಂದು ಬೆಲೆ. ಈಗ ನಾವು ತಗೊಂಡ್ರೆ ಒಂದು ಟನ್ಗೆ 18,353 ರೂಪಾಯಿ ಇದೆ. ಈಗ 18,000 ಚಿಲ್ಲರೆ ಇದೆ ಈಗ ಒಂದು ಟನ್ಗೆ. ಸೊ ಒಂದು ಸರಿ ನೀವು ಹಾಕಿದ್ಮೇಲೆ ಒಂದು 2 ವರ್ಷ 3 ವರ್ಷ ನೀವು ಅದನ್ನು ನಿರ್ವಹಣೆ ಮಾಡಿ, ಹಂದಿ ಅಥವಾ ಬೇರೆ ಮುಳ್ಳಂದಿ ಇದರಿಂದ ನೀವು ಸ್ವಲ್ಪ ಅದನ್ನು ಕಾಪಾಡಿಕೊಂಡು ನೀವು ನೀರು ಚೆನ್ನಾಗಿ ಕೊಟ್ಟು ಗೊಬ್ಬರ ಕೊಟ್ಟು ನಿರ್ವಹಣೆ ಮಾಡಿದ್ರೆ ಇನ್ನು ನಿಮಗೆ 30-40 ವರ್ಷ ಆ ಗಿಡನೇ ನಿಮ್ಮನ್ನು ಸಾಕುತ್ತೆ. ಮತ್ತು ಮುಳ್ಳಿರುತ್ತೆ, ಯಾರೂ ಕದಿಯೋಕ್ಕಾಗಲ್ಲ. ಹಣ್ಣು ತೊಗೊಂಬಂದು ನೀವು ಬಿಸಾಕಿದ್ರು ಯಾರೂ ತೊಗೊಂಡೋಗಲ್ಲ, ಅದನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಮತ್ತು ನಿಮ್ಮ ಗ್ರಾಮದ ಒಂದು 10-15 ಕಿಲೋಮೀಟರ್ ಸುತ್ತಳತೆಯಲ್ಲೇ ಅದರ ಕಲೆಕ್ಷನ್ ಸೆಂಟರ್ ಕೂಡ ಇರೋದ್ರಿಂದ ಅದನ್ನು ಮಾರಾಟ ಮಾಡೋದಕ್ಕೂ ಕೂಡ ನಿಮಗೆ ತೊಂದರೆ ಆಗೋದಿಲ್ಲ. ಈಗಿನ ಪರಿಸ್ಥಿತಿನಲ್ಲಿ ನಾವು ಸುಮ್ಮನೆ ಒಂದು ಅಂದಾಜನ್ನು ನೋಡಿದ್ರೆ 1 ಎಕರೆ ಭತ್ತಕ್ಕೆ 1 ಎಕರೆನಲ್ಲಿ ನಾವು ಒಂದು 20 ಕ್ವಿಂಟಲ್ ಭತ್ತ ತೆಗಿಬೋದು ಅಂತ ಇಟ್ಕೊಳ್ಳೋಣ ಅಂದಾಜು. ಈಗ ಸರ್ಕಾರ ನಿಗದಿ ಮಾಡಿರೋ ರೇಟಲ್ಲಿ MSP ತೊಗೊಂಡ್ರು 2,300 ಅಂತಂದ್ರೂ ಕೂಡ 46,000 ರೂಪಾಯಿ 1 ಎಕರೆನಲ್ಲಿ ಬರ್ಬೋದು. ಅದೇ ನಮ್ಮ ತಾಳೆ ಬೆಳೆಯಲ್ಲಿ 1 ಎಕರೆನಲ್ಲಿ ಕನಿಷ್ಠ 5-6 ಟನ್ನಿಂದ 15 ಟನ್ ತನಕ ತೊಗೊಂಡಿರೋವಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದೆ. ಸರಾಸರಿ ಎಕರೆಗೆ 10 ಟನ್ ಬರುತ್ತೆ ಅಂತಂದರೂ ಕೂಡ ನಮಗೆ ಒಂದು ವರ್ಷಕ್ಕೆ 1,84,000 ರೂಪಾಯಿ ಹೆಚ್ಚಿನ ಶ್ರಮ ಇಲ್ಲದೆ ಬರುವಂಥ ಒಂದು ಬೆಳೆ. ನನಗೆ ಭತ್ತನೂ ಬೇಕು, ತಾಳೆನೂ ಬೇಕು. ನಮಗೆ ನಮ್ಮ ರೈತರು ಹೇಳ್ತಾ ಇದ್ರು, ಮೇಡಮ್ ತಾಳೆ ಬೆಳೆ ಹೇಗೆ ಅಂತಂದರೆ ನಿಮಗೆ ಸಂಬಳ ಬರುತ್ತೋ ಇಲ್ವೋ ಗೊತ್ತಿಲ್ಲ ಮೇಡಮ್, ನಮ್ಗೆ 15 ದಿನಕ್ಕೊಂದ್ಸರಿ ಖಂಡಿತ ಬರುತ್ತೆ ಅಂತ. ಸೊ ಹಾಗಾಗಿ ಇದು ಕೂಡ ಭಾಳ ಉತ್ಕೃಷ್ಟವಾದಂತಹ ಕೇಂದ್ರ ಪುರಸ್ಕೃತ ಯೋಜನೆ ಆಗಿದೆ. ಏನೇನು ಕೊಡ್ತೀರಿ ಇನ್ನೊಂದ್ಸರಿ ಹೇಳ್ಬಿಡಿ ಮೇಡಮ್. ತಾಳೆ ಬೆಳೆಯೋರಿಗೆ ಪಟ್ಟಿ ಭಾಳ ದೊಡ್ಡದಾಗಿತ್ತು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ತಾಳೆ ಬೆಳೆಯುವಂಥವ್ರಿಗೆ ಉಚಿತವಾಗಿ ನಾವು ಗಿಡವನ್ನು ಕೊಡ್ತೀವಿ ಮೊದಲನೇ ವರ್ಷ. 4 ವರ್ಷ ಅದರ ನಿರ್ವಹಣೆಗೆ ಗೊಬ್ಬರವನ್ನು ಹಾಕಿ ನೀರು ಹಾಯಿಸಿ ಮಾಡೋದಕ್ಕೆ ನಿರ್ವಹಣಾ ವೆಚ್ಚವನ್ನು ಕೊಡ್ತೇವೆ. ಅಲ್ಲಿವರೆಗೆ ಅದು ಹಣ್ಣು ಬಿಡುವವರೆಗೆ ಅಂತರ ಬೆಳೆಯನ್ನು ಏನು ಹಾಕ್ತೀರಾ, ಅಂತರ ಬೆಳೆಗೆ ಹಾಕೋದಕ್ಕೆ ಕೂಡ ಅಂತರ ಬೆಳೆ ಯಾವುದಾದ್ರೂ ಹಾಕ್ಬೋದು ನಿಮ್ಮ ಇಚ್ಛೆಯ ಪ್ರಕಾರ. ಅದಕ್ಕೂ ಕೂಡ ಸಹಾಯಧನ ಕೊಡೋಕ್ಕೆ ಅವಕಾಶ ಇದೆ. ಹನಿ ನೀರಾವರಿ ಮಾಡಿಸೋದಕ್ಕೆ ಅವಕಾಶ ಇದೆ. ಮತ್ತು ಎರೆಹುಳು ಗೊಬ್ಬರ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ತಾಳೆ ಮರ ಹತ್ತುವ ಯಂತ್ರವನ್ನು ತಗೊಳ್ಳೋದಕ್ಕೆ ಏಣಿಗೆ ಸಹಾಯಧನ ಕೊಡ್ತೀವಿ. ತಾಳೆ ಕಟಾವು ಮಾಡುವ ಯಂತ್ರವನ್ನು ತಗೊಳ್ಳೋದಕ್ಕೆ ಸಹಾಯಧನ ಕೊಡ್ತಾ ಇದ್ದೀವಿ. ಕೊಳವೆ ಬಾವಿ ಅಂತಂದ್ರೆ ಕೊಳವೆ ಬಾವಿ ಕೂಡ ಇದೆ. ಹೌದಾ? ನೀವು ಈಗ ಅದನ್ನು ನಿರ್ವಹಣೆ ಮಾಡಿ ಒಂದು 4-5 ವರ್ಷ ಆಗಿದೆ ಅಂತ ಅಂದರೆ ಆ ನಂತರ ಕೊಳವೆ ಬಾವಿನ ಕೊಡ್ತೀವಿ, ಮೊದಲೇ ಕೊಡೋದಿಲ್ಲ. ನೀವು ಕನಿಷ್ಠ 5 ವರ್ಷ ನಿರ್ವಹಣೆ ಮಾಡಿರಬೇಕಾಗತ್ತೆ. ಸೊ ಕೊಳವೆ ಬಾವಿ ಮಾಡಿದ್ರೆ ಕೂಡ 50,000 ಸಹಾಯಧನ ಇದೆ. ಮತ್ತು ಟ್ರ್ಯಾಕ್ಟರ್ ಆ್ಯಂಡ್ ಟಿಲ್ಲರ್ ನೀವು, ಯಾಕಂದರೆ ಹಣ್ಣು ತುಂಬ ಬರೋದ್ರಿಂದ ಅದನ್ನು ನೀವು ಕಟಾವು ಮಾಡಿದ್ಮೇಲೆ ಸಾಗಣೆ ಮಾಡೋದಕ್ಕೆ ನಿಮಗೆ ಬೇಕಾಗುತ್ತೆ. ಮಾಮೂಲಿ ಎತ್ತಿನ ಗಾಡಿಲೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಪ್ರಮಾಣ ಜಾಸ್ತಿ ಇದ್ದಾಗ. ಹಾಗಾಗಿ ಮಿನಿ ಟ್ರ್ಯಾಕ್ಟರ್ ಟಿಲ್ಲರ್ಗೆ ಸಹಾಯಧನ ಕೊಡೋಕ್ಕೆ ಅವಕಾಶ ಇದೆ. ಡೀಸೆಲ್ ಇಂಜಿನ್ಗೆ ಕೊಡೋಕ್ಕೆ ಅವಕಾಶ ಇದೆ. ಇಂಥದಕ್ಕೆ ಸಬ್ಸಿಡಿ ಇಲ್ಲ ಅನ್ನೋ ಹಾಗಿಲ್ಲ. ಮತ್ತು 20 ವರ್ಷದ 12 ಅಡಿಗಿಂತ ಮೇಲಿರುವಂಥ ತಾಳೆ ಮರದಿಂದ ಕಟಾವು ಮಾಡೋದಕ್ಕೆ 1 ಟನ್ಗೆ 1,000 ರೂಪಾಯಿ, ಯಾಕಂದರೆ ಕೂಲಿ ವೆಚ್ಚ ಜಾಸ್ತಿ ಕೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ 1 ಟನ್ಗೆ 1,000 ರೂಪಾಯಿ ಇನ್ಸೆಂಟಿವ್ ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಯಾಕೆ ಬೆಳಿಬಾರ್ದು ತಾಳೆನ? ನಾನು ಅದನ್ನೇ ನಮ್ಮ ರೈತರಿಗೆ ಅದನ್ನೇ ಹೇಳ್ತೀನಿ. ನೀವು ಎಲ್ಲರೂ ತಾವು ಹೇಳ್ದಂಗೆ ಭತ್ತನೂ ಬೇಕು, ತಾಳೆನೂ ಬೇಕು. ಎಲ್ಲ ಜಮೀನಲ್ಲಿ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಒಂದು 2 ಎಕರೆ 3 ಇದೆ ಅಂದರೆ ಒಂದು 20 ಗುಂಟೆಗೆ ಹಾಕಿ, 1 ಎಕರೆಗೆ ಹಾಕಿ. ಆಮೇಲೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಭಾಳ ವೈವಿಧ್ಯಮಯವಾದಂಥ ಜನ, ಅಪ್ಪಂದು ಜಾಗ 4 ಕಡೆ ಇದೆ ಅಂದರೆ 4 ಕಡೆನೂ ಭಾಗ ಬೇಕು ಇವ್ರಿಗೆ, ಒಂದು ಕಡೆ ತಗೊಳ್ಳೋದೇ ಇಲ್ಲ. ಸೊ ಕೆಲವು ಕಡೆ ಇವ್ರಿಗೆ ಹೋಗೋಕ್ಕಾಗಲ್ಲ. ಇನ್ನೊಂದು ಕಡೆ ಅರ್ಧ ಎಕರೆ ಇದೆ, ನಂಗೆ ಹೋಗೋಕ್ಕಾಗ್ತಾ ಇಲ್ಲ. ಇನ್ನೊಂದು 1 ಎಕರೆ ಇದೆ, ಅಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ, ಹೋಗೋಕ್ಕಾಗಲ್ಲ. ಇಂಥ ಕಡೆ ಎಲ್ಲಿ ನೀವು ಬೇರೆ ಬೆಳೆಯನ್ನು ಬೆಳೆಯೋಕ್ಕಾಗಲ್ಲ ಅಂತ ಬಿಟ್ಟಿದ್ದೀರಾ, ಅಂಥ ಕಡೆ ಕೂಡ ನೀವು ತಾಳೆಯನ್ನು ಬೆಳೆದು ಯಶಸ್ವಿಯಾಗಿರ್ಬೋದು. ಮತ್ತು ಯಾರು ನೀವು ಕಾವಲುಕಾಯಿ ಅವಶ್ಯಕತೆ ಏನಿರೋದಿಲ್ಲ. ಹಾಗಾಗಿ ಇದಕ್ಕೆ ಒಳ್ಳೆ, ಯಾಕಂದರೆ ನಮ್ಮ ದೇಶದಲ್ಲಿ 60% ತಾಳೆಯನ್ನು ಆಮದು ಮಾಡ್ಕೊಳಾಗ್ತಾ ಇದೆ, 40% ಮಾತ್ರ ಉತ್ಪಾದನೆ ಆಗ್ತಾ ಇದೆ. ಹಾಗಾಗಿ ತಾಳೆಗೆ ತುಂಬಾ ಬೇಡಿಕೆ ಇರೋದ್ರಿಂದ ಇದು ಒಂದು ಭಾಳ ಪ್ರಮುಖವಾದಂಥ ಬೆಳೆ. ದಯಮಾಡಿ ನಮ್ಮ ರೈತ ಬಾಂಧವರು ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಇನ್ಯಾವುದಾದ್ರು ಯೋಜನೆಗಳಿದೆಯಾ ಮೇಡಮ್? ಹೆಚ್ಚಿನ ಅಂಶ ಎಲ್ಲ ಹೇಳಿದ್ದೀನಿ. ಇನ್ನೂ ಸಣ್ಣ ಪುಟ್ಟ ಕೆಲವು ತೆಂಗು ಅಭಿವೃದ್ಧಿ ಮಂಡಳಿಯದು, ಮತ್ತು ಕೀಟ ರೋಗ ನಿಯಂತ್ರಣದ್ದು, ಈ ಥರ ಮತ್ತು ಬಿತ್ತನೆ ಕಿಟ್ಗಳನ್ನು, ತರಕಾರಿ ಕಿಟ್ಗಳನ್ನು ಉಚಿತವಾಗಿ ಕೊಡುವಂಥ ಒಂದು ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ ಈಗ. ಸೊ ಈ ರೀತಿಯ ಹಲವಾರು ಯೋಜನೆಗಳಿದೆ. ರೈತ ಬಾಂಧವರು ದಯಮಾಡಿ ಸಮೀಪದ ನಮ್ಮ ಹೋಬಳಿ ಅಧಿಕಾರಿಗಳನ್ನಾಗಲಿ ಅಥವಾ ತಾಲೂಕಿನ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನಾಗಲಿ ಸಂಪರ್ಕ ಮಾಡಿಕೊಂಡು ನಿಮಗಿರೋವಂಥ ಸಂಪನ್ಮೂಲ, ಜಮೀನು, ವಿಸ್ತೀರ್ಣ, ನೀರಿನ ಲಭ್ಯತೆ, ಇದರ ಆಧಾರದ ಮೇಲೆ ಯಾವ ಯೋಜನೆ ಬೇಕು, ಯಾವ ಅನುಕೂಲ ಬೇಕು ಅದನ್ನು ಪಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ಕೋರ್ಕೋತಾ ಇದ್ದೇನೆ. ತರಕಾರಿ ಸಸಿಗಳನ್ನು ಮಾಡುವಂತಹ ನರ್ಸರಿಗಳು ಮತ್ತು ಹೂವಿನ ಬೇಸಾಯ
ಮತ್ತೆ ತಾವೇ ಹೇಳಿದ್ರಲ್ಲ ಪ್ರೊಟೆಕ್ಟೆಡ್ ಕಲ್ಟಿವೇಶನ್, ಅದಕ್ಕೂ ಕೂಡ ವಿಶೇಷವಾದ ಯೋಜನೆಗಳಿರ್ಬೋದಲ್ಲ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ನಾವು ಪಾಲಿ ಹೌಸ್ ಮಾಡೋದಕ್ಕೆ, ತರಕಾರಿ ಕಲ್ಟಿವೇಶನ್ ಮಾಡೋದಕ್ಕೆ ಇರ್ಬೋದು, ಹೂವಿನ ಕಲ್ಟಿವೇಶನ್ ಇರ್ಬೋದು, ಮತ್ತು ನರ್ಸರಿ ಮಾಡೋದಕ್ಕೆ ಇರ್ಬೋದು, ಅದಕ್ಕೂ ಕೂಡ ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ನರಸೀಪುರದಲ್ಲಿ ಹೂವಿನ ಬೆಳೆ ಬೇಸಾಯನೂ ಇರ್ಬೋದಲ್ಲ ಮೇಡಮ್? ನರಸೀಪುರದಲ್ಲಿ ಪ್ರಮುಖವಾಗಿ ಸುಗಂಧರಾಜವನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಸ್ವಲ್ಪ ಬನ್ನೂರು ಹೋಬಳಿಯಲ್ಲಿ ಸ್ವಲ್ಪ ಚೆಂಡು ಹೂವು ಮತ್ತು ಸೇವಂತಿಗೆ ಹೂವು ಬೆಳೀತಾ ಇದ್ದಾರೆ. ಆದರೆ ಪ್ರಮುಖವಾಗಿ ನಮ್ಮಲ್ಲಿ ಬಾಳೆ ಜಾಸ್ತಿ ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಮೂಗೂರು ಹೋಬಳಿನಲ್ಲಿ ಸ್ವಲ್ಪ ಕಸ್ಬಾ, ಬನ್ನೂರು, ಸೋಸ್ಲೆ ಇಲ್ಲೆಲ್ಲ ಬಾಳೆ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ನಮ್ಮ ಕಳಕಳಿ ಒಂದೇ, ಬೆಳೆ ಯಾವುದು ಬೆಳಿಬೇಕು ಅನ್ನೋದನ್ನು ಆಯ್ಕೆ ನೀವೇ ಮಾಡಿ, ಅದರಲ್ಲಿ ಹೆಚ್ಚು ಆದಾಯ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ವಾ? ಅಂದರೆ ಇಲಾಖೆಯ ನೆರವನ್ನು ಪಡ್ಕೊಂಡ್ರೆ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಹೌದು. ಅಂದರೆ ಈಗ ಬಂದ ತಕ್ಷಣ ಆದಾಯನೇ ಸಿಗಬೇಕು ಅಂತೇನಿಲ್ಲ. ಹೌದು. ಯಾವುದೋ ಸಬ್ಸಿಡಿಗೋಸ್ಕರನೇ ಇಲಾಖೆಗೆ ಹೋಗಬೇಕು ಅಂತಿಲ್ಲ. ಜ್ಞಾನ ಇದೆಯಲ್ಲ, ಅದು ಬಹಳ ಪ್ರಧಾನವಾದ್ದು. ಈಗ ನೀವು ಹೇಳಿದ್ರೆ ಯಾರೋ ಒಬ್ರು ರೈತರು ತೈವಾನ್ ಸೀಬೆ ಬೆಳೆದಿದ್ದಾರೆ, 1 ಟನ್ ಸೀಬೆ ಹಣ್ಣು ಕುಯ್ತಾರೆ ತಿಂಗಳಿಗೆ, 30 ರೂಪಾಯಿಗೆ ಮಾರಿದ್ರು ಕೂಡ 30,000 ರೂಪಾಯಿ ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳ ಬಂದಂಗೆ ಬರುತ್ತೆ. ಯಾಕೆ ಬೆಳಿಬಾರ್ದು ಅಂತ ಈ ಥರ ಜ್ಞಾನ ಇದೆಯಲ್ಲ, ಅದಕ್ಕಾದ್ರೂ ಇಲಾಖೆಗೆ ಬರಬೇಕು. ಖಂಡಿತ. ಯಾಕಂದ್ರೆ ನಮ್ಮ ಸುತ್ತಮುತ್ತಲಿನ ಅಂತ ಉದಾಹರಣೆಗಳಿದೆ. ನಮ್ಮ ಅಣ್ಣ ತಮ್ಮಂದರೆ ಸುತ್ತಮುತ್ತ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೋಡಿ ತಿಳ್ಕೊಂಡು ಅಲ್ಲಿ ಹೋಗಿ ವಿಷಯ ತಿಳ್ಕೊಂಡಾಗ ನಾವು ಇನ್ಯಾವ ರೀತಿ ಅದನ್ನು ಅಭಿವೃದ್ಧಿ ಮಾಡ್ಕೋಬೋದು, ನಮ್ಮ ಒಂದು ವಿಧಾನಗಳನ್ನು, ಕೃಷಿ ಮಾಡೋ ರೀತಿಯನ್ನು ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೋದು ಅಥವಾ ಸುಧಾರಣೆ ಮಾಡ್ಕೋಬೋದು, ಸುಸ್ಥಿರ ಮಾಡ್ಕೋಬೋದು ಅನ್ನೋದು ಅವ್ರಿಗೆ ತಿಳಿಬೇಕು ಅಂತ ಅಂದಾಗ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಲಿ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ನಾನು ತಮ್ಮ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಕೇಳುಗರೆ, ಜನವರಿ 22 ಬುಧವಾರ ಸಂಜೆ 6:50 ಕೃಷಿ ರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆರೋಗ್ಯ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ BN ತ್ರಿನೇಶ್. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ STD ಕೋಡ್ 0821. ತಂಗಾಳಿ ಬೀಸುತ್ತಿದೆ, ಹೂಗಿಡ ಮರಬಳ್ಳಿ ಕಣ್ಮುಂದಿದೆ. ಮರೆಯದಿರಿ, ಜನವರಿ 22 ಬುಧವಾರ ಸಂಜೆ 6:50 ಕೃಷಿ ರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆರೋಗ್ಯ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮೈ ಒಡ್ಡಿ ಕಣ್ತೆರೆದು ಆನಂದಿಸು, ಗಿಡ ತೊಟ್ಟ ದೇವರಿಗೆ ನೀ ವಂದಿಸು. ಶಾಂತ ಅವರೇ, ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ನಮ್ಮ ಕೇಳುಗರು ಪಡ್ಕೋಬೇಕು ಅನ್ನೋದೇ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ. 9945651056. ಇನ್ನೊಮ್ಮೆ ಹೇಳ್ತೀರಾ? 9945651056. ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್. ಖಂಡಿತ. 9945651056. ಒಳ್ಳೆಯದು ಶಾಂತ ಅವರೇ. ಇದುವರೆಗೂ ತೋಟಗಾರಿಕಾ ಇಲಾಖೆಯಿಂದ ಅನುಷ್ಠಾನ ಆಗ್ತಾ ಇರುವಂತಹ ವಿಶೇಷ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಕೇಶವಮೂರ್ತಿ ಅವರೇ. ದಯಮಾಡಿ ರೈತ ಬಾಂಧವರು ಈ ಒಂದು ತೋಟಗಾರಿಕೆ ಇಲಾಖೆಯ ಯೋಜನೆಗಳ ಮತ್ತು ತಾಂತ್ರಿಕ ಮಾಹಿತಿಗಳ ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.